ನಮಸ್ತೆ, ನಾನು ಪ್ರಕಾಶ್ ಜೋಶಿ ಕೊಡ್ಕೇರಿ. ನಾವು ಹಿಂದಿನ ವಿಡಿಯೋಗಳಲ್ಲಿ ರಾಣಿಯನ್ನು ಗೂಡಿಗೆ ಕೊಡುವಂಥದ್ದು, ಪಾಲು ಮಾಡುವಂಥದ್ದು, ಕೃತಕವಾಗಿ ರಾಣಿಯನ್ನು ಸಾಕುವಂಥದ್ದು ಇತ್ಯಾದಿಗಳನ್ನೆಲ್ಲ ನೋಡಿದ್ದೇವೆ. ನಾವೀಗ ಈ ಎರಿಯನ್ನು ಯಾವ ರೀತಿಯಲ್ಲಿ ಜೇನು ಕುಟುಂಬಕ್ಕೆ ಕೊಡುವಂಥದ್ದು, ಜೇನು ಕುಟುಂಬವನ್ನು ಹೇಗೆ ಅಭಿವೃದ್ಧಿಪಡಿಸುವುದು ಅಂತ ಹೇಳುವುದನ್ನು ಈಗ ಒಂದು ನೋಡುವ. ಪೆಟ್ಟಿಗೆಯನ್ನು ಓಪನ್ ಮಾಡಿದ್ದೇನೆ. ಈಗ ನೋಡಿ, ಇದರಲ್ಲಿ ಎಲ್ಲ ಫ್ರೇಮ್ಗಳು ಫುಲ್ ಆಗಲಿಲ್ಲ. ಇದು ISI ಮಾದರಿಯ 8 ಫ್ರೇಮಿನ ಪೆಟ್ಟಿಗೆ. ಇದರದ್ದು ಮುಖ ಸ್ವಲ್ಪ ತಿರುಗಿದೆ ಆ ಕಡೆಗೆ, ಹೆಚ್ಚಿನ ಅಂಶ ದನಗಳು ಬಂದಿರಬೇಕು ಇಲ್ಲಿಗೆ. ಈ ಥರ ಇತ್ತು ಇಲ್ಲಿ. ಇದರಲ್ಲಿ 5 ಫ್ರೇಮ್ಗಳು ಇದ್ದಾವೆ. ಇದರಲ್ಲಿ ನಾವು ಯಾವಾಗಲೂ ಈ ಬೆಳವಣಿಗೆ ಹಂತದಲ್ಲಿ ಅಂತ ಹೇಳಿದರೆ ಸಾಧಾರಣವಾಗಿ ನವಂಬರ್, ಡಿಸೆಂಬರ್ ಅಥವಾ ಜನವರಿವರೆಗೆ ಈ ಥರ ಇರ್ತದೆ. ಅಂದರೆ ಕಡಿಮೆ ಫ್ರೇಮ್ಗಳು ಇರ್ತವೆ. ಆವಾಗ ನಾವು ಇದನ್ನು ಇಲ್ಲಿ ಫುಲ್ ಇಲ್ಲಿವರೆಗೆ ಭರ್ತಿ ಮಾಡ್ತಾ ಬರುವುದಕ್ಕಿಂತ ನಾವು ಇಲ್ಲಿವರೆಗೆ ಎಷ್ಟು ಬೇಕು ನಮಗೆ 2, 4 ಫ್ರೇಮು 5 ಫ್ರೇಮು ಅಲ್ಲಿಗೆ ನಿಲ್ಲಿಸಿ ನಾವು ಅದಕ್ಕೆ ಈ ಥರದ್ದೊಂದು ಒತ್ತು ಮಣೆಯನ್ನು ಕೊಟ್ಟರೆ, ಒತ್ತು ಮಣೆಯನ್ನು ಈ ರೀತಿಯಾಗಿ ಕೊಟ್ಟ ತಕ್ಷಣ ಅವುಗಳಿಗೆ ಏನಾಗ್ತದೆ ಅಂತ ಹೇಳಿದರೆ ಇಲ್ಲಿ ಜಾಗ ಇನ್ನು ಇಲ್ಲ ಅಂತ ಹೇಳುವ ಒಂದು ಮನೋಭಾವ ಬರ್ತದೆ ಅವುಗಳಿಗೆ. ಅಂದರೆ ಮನಸ್ಸಿಗೆ ಹೋಗ್ತದೆ ಇನ್ನು ಮುಂದಕ್ಕೆ ಜಾಗ ಇಲ್ಲ ಅಂತ ಹೇಳಿ. ಅಷ್ಟೊತ್ತಿಗೆ ಅವುಗಳು ಏನು ಮಾಡ್ತಾವೆ ಅಂತ ಹೇಳಿದರೆ ಈ ಬ್ರೂಡ್ ಚೇಂಬರಿಂದ ಮೇಲೆ ಜೇನು ಕೋಣೆಯ ಕಡೆಗೆ, ಅಂದರೆ ಜೇನು ಕೋಣೆ ಅಂತ ಹೇಳಿದರೆ ನೋಡಿ, ಇದು ತುಪ್ಪದ ಕೋಣೆ. ಈ ತುಪ್ಪದ ಕೋಣೆಯ ಕಡೆಗೆ ಅವುಗಳು ಮೇಲ್ಮುಖವಾಗಿ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಒಂದು ವೇಳೆ ಇಂಥ ನಾವು ಒತ್ತು ಮಣೆ ಕೊಡದಿದ್ದರೆ ಅಥವಾ ಒಳ್ಳೆಯ ಒಂದು ಸ್ಟ್ರೆಂತ್ ಇದ್ದರೆ ಕಾಲೋನಿಯಲ್ಲಿ ಇದರ ಅಗತ್ಯತೆ ಇರುವುದಿಲ್ಲ. ಅಂದರೆ ಇಲ್ಲಿವರೆಗೆ ಫುಲ್ಲು ಫ್ರೇಮ್ಗಳನ್ನು ಮಾಡಿಕೊಂಡು ಆನಂತರ ಈ ತುಪ್ಪದ ಕೋಣೆಯನ್ನು ನಾವು ಕೊಟ್ಟರೆ ಆಯಿತು. ಒಂದು ವೇಳೆ ಜನವರಿ ಬಂತು, ಫೆಬ್ರವರಿ ಬಂತು ಅಂತ ಹೇಳಿದರೆ ಇದನ್ನು ಫುಲ್ಲು ಮಾಡ್ತಾ ಹೋಗುವಾಗ ಏಪ್ರಿಲ್ ಎಲ್ಲ ಹತ್ತಿರ ಬರ್ತದೆ. ಆವಾಗ ಜೇನು ಸಿಗುವಂಥದ್ದು ನಮಗೆ ತುಂಬ ಕಡಿಮೆ. ಅದಕ್ಕಾಗಿ ನಾವು ಈ ರೀತಿಯ ಒಂದು ಐಡಿಯಾವನ್ನು ಮಾಡಿಕೊಂಡ್ರೆ, ಈ ರೀತಿ ಮಾಡಿಕೊಂಡು ನಾವು ಇದಕ್ಕೆ ಒಂದು ತುಪ್ಪದ ಈ ರೀತಿಯ ಒಂದು ಕೋಣೆಯನ್ನು ಇದಕ್ಕೆ ಕೊಟ್ಟು ಇನ್ನು ಮುಂದೆ ಫ್ರೇಮನ್ನು ಇಟ್ಟು ಕೊಟ್ಟರೆ ಅವುಗಳಿಗೆ ಸಪೋರ್ಟ್ ಆಗಿ, ಅಷ್ಟೊತ್ತಿಗೆ ಅವುಗಳಿಗೆ ಜೇನು ಸಂಗ್ರಹ ಮಾಡಿ, ಜೇನು ಸಿಗುವಂಥ ಕಾಲದಲ್ಲಿ ಜೇನನ್ನು ತಂದು ಸಂಗ್ರಹ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಸಿಗ್ತದೆ. ಒಂದು ವೇಳೆ ಇದು ಇಲ್ಲದಿದ್ದರೆ ಅವುಗಳು ಮುಚ್ಚಳಕ್ಕೆ ಕಟ್ತಾ ಬರ್ತವೆ. ಈ ಥರದೊಂದು ನಾವು ಮುಚ್ಚಳ ಇಟ್ಟರೆ ಇದಕ್ಕೆ ಈ ಖಾಲಿ ಜಾಗ ಇದ್ದ ಕಾರಣ ಇದರಲ್ಲಿ ಇಲ್ಲಿ ಕಟ್ಟುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದಕ್ಕಾಗಿ ನಾವು ಈಗ ಏನು ಮಾಡುವ ಅಂತ ಹೇಳಿದರೆ ಇದರಿಂದ ಒಂದು ಫ್ರೇಮನ್ನು ಎತ್ತಿ ಯಾವ ರೀತಿಯಲ್ಲಿ ಜೇನು ತುಪ್ಪದ ಕೋಣೆಗೆ ಕೊಡುವುದು ಅಂಥೇಳಿ ನೋಡುವ. ಸ್ವಲ್ಪ ಸ್ಮೋಕ್ ಕೊಡುವ, ಇಲ್ಲಾಂದರೆ ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಚುಚ್ಚುವಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಮೋಡ ಇದೆ, ಆದ ಕಾರಣ ಇಲ್ಲದಿದ್ದರೆ ಅಷ್ಟು ಅಗತ್ಯತೆ ಇರುವುದಿಲ್ಲ. ಇದರಲ್ಲಿ ನೋಡಿ, ಅರ್ಧಕ್ಕೆ ತುಪ್ಪ ಮಾಡ್ತಾ ಬಂದಿದ್ದಾವೆ. ಇದರಲ್ಲಿ ಮೊಟ್ಟೆಗಳು ಇದ್ದಾವೆ. ಇದರಲ್ಲಿ ಇಲ್ಲಿವರೆಗೆ ಸಾಧಾರಣ ಅರ್ಧ ಭಾಗ ಅಂತ ಹೇಳ್ಬೋದು, ಹತ್ರ ಅಥವಾ 40 ಭಾಗ ಅಂತ ಹೇಳ್ಬೋದು. ಈ 40 ಭಾಗದಷ್ಟು ಜೇನು ಮಾಡಿದ್ದಾವೆ. ಅದಲ್ಲದೆ ಶೀಲ್ಡ್ ಮಾಡ್ತಾ ಇದ್ದಾವೆ ಇವುಗಳು. ಇಲ್ಲಿ ಮೊಟ್ಟೆಗಳಿದ್ದಾವೆ. ಇದನ್ನು ಹೆಚ್ಚಾಗಿ ಕಟ್ ಮಾಡಿ ಯಾರು ಮೇಲಗಡೆ ಕೊಡೋದಿಲ್ಲ. ಯಾಕಂತ ಹೇಳಿದರೆ ಇದು ಅಭಿವೃದ್ಧಿಯ ಕಾಲ ಆದ ಕಾರಣ ಇದರಲ್ಲಿ ಷಡ್ಭುಜಾಕಾರಗಳ ಈ ರಂಧ್ರಗಳು ಸಣ್ಣದಾಗಿರ್ತವೆ. ಇದರಲ್ಲಿ ಹೆಚ್ಚು ಜೇನು ತುಂಬುವುದಿಲ್ಲ ಇದರಲ್ಲಿ. ಅದೇ ನಾವು ಹೀಗೆ ಫುಲ್ಲು ಮಾಡಿದ ಮೇಲೆ ಈ ಥರ ನಾವು ಫ್ರೇಮನ್ನು ಇಟ್ಟಿರ್ತೇವೆ. ಇಲ್ಲಿಗೆ ನಾವು ಒತ್ತು ಮಣೆ ಕೊಟ್ಟ ತಕ್ಷಣ ಏನು ಮಾಡ್ತೇವೆ ಅಂತ ಹೇಳಿದರೆ ನವಂಬರ್, ಡಿಸೆಂಬರ್, ಜನವರಿ ಸಂದರ್ಭದಲ್ಲಿ ಅವುಗಳಿಗೆ ಇದರಲ್ಲಿ ಜಾಗ ಇಲ್ಲ ಅಂಥೇಳಿ ಇನ್ನೊಂದು ಪಾಲಾಗುವ ಅಂತ ಹೇಳುವ ಒಂದು ಮನಸ್ಥಿತಿಗೆ ಬರ್ತವೆ ಅವುಗಳು. ಆವಾಗ ಏನು ಮಾಡ್ತಾವೆ ಅಂತ ಹೇಳಿ ಕೇಳಿದರೆ ಇದರಲ್ಲಿ ಈ ಬದಿಯ ಒಂದು ಫ್ರೇಮಿನಲ್ಲಿ ಯಾವಾಗಲೂ ಅವುಗಳು ಗಂಡು ಮೊಟ್ಟೆಗಳನ್ನು ಇಡಲಿಕ್ಕೆ ಪ್ರಾರಂಭ ಮಾಡ್ತದೆ ಆ ರಾಣಿ. ಅಷ್ಟೊತ್ತಿಗೆ ಇದರಲ್ಲಿ ರಂಧ್ರಗಳು ದೊಡ್ಡದಾಗಿ ಇರ್ತವೆ, ಗಂಡು ಮೊಟ್ಟೆ ಇದು. ಆವಾಗ ನಾವು ಅಂಥ ಫ್ರೇಮನ್ನು ಕತ್ತರಿಸಿ ಮೇಲ್ಗಡೆ ಕೊಡಬೇಕಾಗ್ತದೆ. ಈಗ ನಾವು ಇದನ್ನೇ ಕೊಡುವ. ಯಾಕಂತ ಹೇಳಿದರೆ ಈಗ ಏಪ್ರಿಲ್ ಹೋಗಿ ಮೇ ಬಂದಿದೆ. ಏಪ್ರಿಲ್ ನಂತರ ಈ ಥರ ಮಾಡೋದು ಅಷ್ಟೊಂದು ಸಮಂಜಸ ಅಲ್ಲ. ಚುಚ್ಚಲಿಕ್ಕೆ ಬರ್ತಾ ಇಲ್ಲ. ಇವತ್ತು ತುಂಬ ಸಮಾಧಾನದಲ್ಲಿ ಇದ್ದಾವೆ. ಆದ ಕಾರಣ ಏಪ್ರಿಲ್, ಮೇಯಲ್ಲಿ ಈ ಥರ ಮಾಡಲಿಕ್ಕಿಲ್ಲ. ಆದರೆ ನಾನು ಯಾವ ರೀತಿಯಲ್ಲಿ ನಾವು ಡಿಸೆಂಬರಲ್ಲಿ, ನವಂಬರಲ್ಲಿ ಅಥವಾ ಜನವರಿಯಲ್ಲಿ ಯಾವ ರೀತಿ ಮಾಡಬೇಕು ಎನ್ನುವ ಒಂದು ಅನುಭವ ಬರಲಿಕ್ಕೋಸ್ಕರ ನಾವೀಗ ಇದನ್ನೀಗ ನಾವು ಮಾಡ್ತಾ ಇದ್ದೇವೆ. ನಿಮಗೂ ನಾವು ತೋರಿಸ್ತಾ ಇದ್ದೇವೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳುವ ಒಂದು ದೃಷ್ಟಿಯಲ್ಲಿ. ಆದ ಕಾರಣ ನಾವು ಇದನ್ನು ಕತ್ತರಿಸಿ ಕೊಡುವಂಥದ್ದು ಈಗ ಮಾಡುವ. ಇದಕ್ಕೆ ಸಣ್ಣ ಒಂದು ಮುಚ್ಚಳವನ್ನು, ಅದರದ್ದು ಮುಚ್ಚಳವನ್ನು ಇಟ್ಟು ಬಿಡುವ. ನಮಗೆ
ಇಲ್ಲಾಂದರೆ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಸಮಸ್ಯೆ ಕೊಡಬಹುದು. ಈಗ ನಿಧಾನದಲ್ಲಿ ಇಡಬೇಕಾಗ್ತದೆ ಮುಚ್ಚಳವನ್ನು ನಾವು, ಇಲ್ಲದಿದ್ದರೆ ಆ ಮುಚ್ಚಳದ ಅಡಿಯಲ್ಲಿ ಸಿಕ್ಕಾಕೊಂಡು ಸಾಯುವಂಥದ್ದು ಜಾಸ್ತಿ ಇರ್ತದೆ. ಸ್ಮೋಕ್ ಸ್ವಲ್ಪ ದೂರ ಇಟ್ಕೊಳ್ಳುವ. ಈಗ ನೋಡಿ, ಇದು ಏರಿ ISI ಮಾದರಿಯ ಏರಿ ಫುಲ್ಲು ಇಲ್ಲಿವರೆಗೆ ಕಟ್ತಾ ಬಂದಿದ್ದಾವೆ. ಇದು ಇಲ್ಲಿವರೆಗೂ ಟಚ್ ಮಾಡ್ತವೆ, ಅವುಗಳು ಫುಲ್ ಮಾಡಿರ್ತವೆ. ಮತ್ತು ಇಲ್ಲಿ ಸಂಪೂರ್ಣವಾಗಿ ಗಂಡು ನೊಣಗಳು ಆಗುವ ಹಾಗೆ ಮೊಟ್ಟೆ ಇಟ್ಟಿರ್ತದೆ. ಅದು ಉದಾಹರಣೆಗೆ ಅದರಲ್ಲಿ ಫುಲ್ಲಾಗಿ ಇರ್ತದೆ. ನಾವು ಇದನ್ನೀಗ ಕತ್ತರಿಸಿ ಕೊಡುವಂಥದ್ದನ್ನು, ಯಾಕಂತ ಹೇಳಿದರೆ ಈ ನಾವು ಫ್ರೇಮ್ಗಳಿಗೆ ವ್ಯಾಕ್ ಶೀಟ್ ಅಂತ ಹೇಳಿ ಒಂದು ಹಾಳೆ ಸಿಗ್ತದೆ, ಕೃತಕ ಮೇಣದ ಹಾಳೆ ಅಂತೇಳಿ. ಆ ಮೇಣದ ಹಾಳೆಯನ್ನು ಇದಕ್ಕೆ ಕೊಟ್ಟರೆ ಈ ರೀತಿಯ ಕೆಲಸ ಮಾಡಬೇಕಾಗಿಲ್ಲ. ಈ ಫ್ರೇಮುಗಳಿಗೆ ಎಲ್ಲದಕ್ಕೂ ನಾವು ಒಂದೊಂದು ಹಾಳೆಯನ್ನು ಕೊಟ್ಟರೆ ಇಂಥ ಕೆಲಸ ಮಾಡಬೇಕಾಗಿಲ್ಲ. ಇದನ್ನು ಕಟ್ ಮಾಡಿಕೊಡುವಂಥದ್ದು ನಮಗೆ ಅವಶ್ಯಕತೆಯಲ್ಲಿ ಬರುವುದಿಲ್ಲ. ಆದರೆ ಕೆಲವು ಸಂದರ್ಭದಲ್ಲಿ ಈ ಫ್ರೇಮುಗಳಿಗೆ ಕೊಟ್ಟಂತಹ ವ್ಯಾಕ್ ಶೀಟು ಏನು ಇದೆ, ನಾವು ಕೃತಕ ಮೇಣದ ಹಾಳೆ ಅಂತ ಹೇಳ್ತೇವೆ, ಅದಕ್ಕೆ ಅವುಗಳು ಕಟ್ಟುವುದಿಲ್ಲ. ಆವಾಗ ನಮಗೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಇದು 1 ತಿಂಗಳಾದರೂ ಇದು ಅದೇ ರೀತಿಯಲ್ಲಿ ಆ ಮೇಣದ ಹಾಳೆ ಇದರೊಳಗೆ ಇರ್ತದೆ. ಇದನ್ನು ನಾವು ಕಟ್ಟು ಮಾಡಿಕೊಟ್ಟ ತಕ್ಷಣ ಅವುಗಳೇ ರಚನೆ ಮಾಡಿದಂತಹ ಮೂಲ ಅವುಗಳ ಪೆಟ್ಟಿಗೆಯ ಒಂದು ಪೀಸನ್ನೇ ನಾವು 1 ಇಂಚಿನಷ್ಟು ಗಾತ್ರದ್ದು ಉದ್ದಕ್ಕೆ ಕಟ್ ಮಾಡಿಕೊಟ್ರೆ ಅವುಗಳು ಅತಿ ವೇಗವಾಗಿ ಅದನ್ನು ಕಟ್ತಾ ಹೋಗ್ತವೆ. ನೋಡುವ, ಈಗ ನಾವು ಅದನ್ನು ಹೇಗೆ ಕೊಡುವುದು ಅಂತ ಹೇಳಿ ನೋಡು. ಈ ರೀತಿಯಾಗಿ ನಾವು ಅದನ್ನು ಅದ್ರ ಜಾಯಿಂಟ್ ಮಾಡಿರ್ತದೆ ಮೇಣ ಇಟ್ಟು ನೋಡಿ. ಅದನ್ನು ನಾವು ಮೊದಲು ಬಿಡಿಸ್ಕೊಳ್ಳುವ. ಈ ರೀತಿಯಲ್ಲಿ ಬಿಡಿಸ್ಕೊಂಡ್ರೆ ಆಯಿತು, ಆಗ ಫ್ರೇಮಿನಿಂದ ಬೇರೆ ಆಯಿತು. ಈ ಫ್ರೇಮನ್ನು ಮತ್ತೆ ಅದರಲ್ಲಿ ಕೊಡ್ಬೋದು ಸೀಸನಲ್ಲಿ. ಈಗ ಇನ್ನು ನಾವು ಏನು ಮಾಡಬೇಕಂತ ಹೇಳಿದರೆ, ಈಗ ಇದರಲ್ಲಿ ಜೇನು ಇದ್ದ ಕಾರಣ ಇದನ್ನು ಸಣ್ಣದಾಗಿ ಕತ್ತರಿಸೋದು ಬೇಡ. ಯಾಕಂದರೆ ಸಣ್ಣದಾಗಿ ಕತ್ತರಿಸಿದರೆ ಜೇನು ವೇಸ್ಟ್ ಆಗ್ತದೆ ಮತ್ತು ಅವುಗಳಿಗೆ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಎಲ್ಲ ಕಷ್ಟ ಆಗ್ತದೆ. ನಾವು ಇದರಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಮೊದಲು ನಾವು ಕೆಳಗೆ ಭಾಗದಿಂದ ನಾವು ಇದನ್ನು ಕತ್ತರಿಸ್ಕೊಂಡು ಹೋಗಬೇಕಾಗ್ತದೆ ಈ ಥರ. ಆನಂತರ ಇದನ್ನು ಚೌಕ ಆಕೃತಿಯಾಗಿ ಸ್ವಲ್ಪ ಕತ್ತರಿಸ್ಕೊಂಡ್ರೆ ಒಳ್ಳೆಯದು ನಮಗೆ. ಈ ರೀತಿಯಲ್ಲಿ ಸ್ವಲ್ಪ ಅದನ್ನು ಒಂದು ಚೌಕ ಆಕಾರ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂತ ಹೇಳಿದರೆ ಇದರ ತುದಿ ಭಾಗದಲ್ಲಿ ಅವುಗಳು ಇನ್ನೂ ಕೆಲಸ ಮಾಡಲಿಕ್ಕಿಲ್ಲ ಅಂಥೇಳಿ ಈ ಥರ ಒಂದು ಒತ್ತಿ ಬಿಡ್ತವೆ, ಅಂದರೆ ಪಂಚ್ ಮಾಡಿದ ಹಾಗೆ. ಅಲ್ಲಿಗೆ ಈ ನಾವೊಂದು ಹೊಲಿಗೆ ಹಾಕಿದರೆ ಯಾವ ರೀತಿಯಲ್ಲಿ ಎಂಡ್ ಆಗ್ತದೆ ಒಂದು ಬಟ್ಟೆ, ಅದೇ ರೀತಿಯಲ್ಲಿ ಅವುಗಳು ಅಲ್ಲಿಗೆ ಎಂಡ್ ಮಾಡಿ ಇಡ್ತವೆ. ಅದಕ್ಕಾಗಿ ನಾವು ಈ ಭಾಗವನ್ನು ಸ್ವಲ್ಪ ಕತ್ತರಿಸಿ ತೆಗೆದ್ರೆ ಅದನ್ನು ಆಗ ವಿಸ್ತಾರ ಮಾಡಿಕೊಂಡು ಮುಂದಕ್ಕೆ ಹೋಗ್ತವೆ. ನೋಡಿ, ಇಲ್ಲಿ ಸ್ವಲ್ಪ ಭಾಗ ಇದೆ, ಅದು ಬದಿಯಲ್ಲಿದ್ದ ಕಾರಣ ಪರವಾಗಿಲ್ಲ, ಇಲ್ಲದ್ರೆ ಅದು ತೆಗೆದ್ರೆ ಒಳ್ಳೆಯದು. ನಾವಿನ್ನು ಇದರಲ್ಲಿ ಹೆಚ್ಚಾಗಿ ಗಂಡು ಮೊಟ್ಟೆಗಳು ಇರುವಂತಹ ನಾವು ಏರಿಯನ್ನೇ ತಗೊಳ್ಬೇಕಾಗ್ತದೆ. ಈಗ ನಾನು ಉದಾಹರಣೆಗೆ ಗಂಡು ಮೊಟ್ಟೆ ಇದ್ದದ್ದು ಈ ಸಮಯದಲ್ಲಿ ಇರುವುದಿಲ್ಲ, ಅದಕ್ಕಾಗಿ ನಾನು ಈ ಒಂದು ಏರಿಯೆಯನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಇದರಲ್ಲಿ ಹೆಚ್ಚು ಗಂಡು ಮೊಟ್ಟೆಗಳು ಇರ್ತವೆ. ಗಂಡು ಮೊಟ್ಟೆಗಳು ಇರುವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಇದೇ ರೀತಿಯಲ್ಲಿ 1 ಇಂಚಿನಷ್ಟೊಂದು ಗಾತ್ರ, ಅಂದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಪರವಾಗಿಲ್ಲ, ಒಂದು ಇಷ್ಟು ಅಳತೆಯಲ್ಲಿ ನಾವು ಈಗ ಈ ಥರ ಕಟ್ ಮಾಡಬೇಕಾಗ್ತದೆ. ಕಟ್ಟು ಮಾಡುವಾಗ ಇದರಲ್ಲಿ ಈಗ ಕಟ್ಟು ಮಾಡುವಾಗ ಒಂದೊಂದು, ಈಗ ಈ ಒಂದು ಲೈನಲ್ಲಿ ಕಟ್ಟು ಮಾಡುವಾಗ ಇರುವಂಥ ಒಂದು ಲೈನಿದ್ದು ಮೊಟ್ಟೆಗಳು ಸ್ವಲ್ಪ ಡ್ಯಾಮೇಜ್ ಆಗ್ತದೆ. ಇದು ಏನು ಮಾಡಲಿಕ್ಕೂ ಆಗೋದಿಲ್ಲ. ಆದಷ್ಟು ಜಾಗ್ರತೆಯಲ್ಲಿ ತೆಗೆದರೂ ಕೂಡ ಒಂದು ಲೈನಲ್ಲಿ ಬರುವಂತಹ ನೊಣಗಳು ಇದರಲ್ಲಿ ಸತ್ತೋಗ್ತವೆ. ಆದ ಕಾರಣ ಹೆಚ್ಚಾಗಿ ಇದನ್ನು ಗಂಡು ಮೊಟ್ಟೆಗಳು ಇರುವಂತಹ ಸಮಯದಲ್ಲಿ ಕಟ್ ಮಾಡಿ ಕೊಡುವಂಥದ್ದು. ಗಂಡು ಮೊಟ್ಟೆಗಳು ಮತ್ತೆ ಗಂಡು ನೊಣಗಳಾಗಿ ಹೊರಗೆ ಬರ್ತವೆ, ಆವಾಗ ಅವುಗಳ ಉಪಯೋಗ ಇಲ್ಲ ಅಂಥೇಳಿ ಆ ಥರ ಮಾಡ್ತಾರೆ. ಆದರೆ ಇನ್ನೊಂದು ರೀತಿಯಲ್ಲಿ ಇದನ್ನು ಮೊದಲು ಹೀಗೆ ಚೌಕ ಆಕಾರವಾಗಿ ಕತ್ತರಿಸಿದ ನಂತರ ಇದನ್ನು ಈ ಗಂಡು ನೊಣಗಳ ಮೊಟ್ಟೆಗಳು ಯಾವಾಗಲೂ ಎತ್ತರವಾಗಿ ಇರ್ತವೆ. ಈ ರೀತಿಯಲ್ಲಿ ಲೇವಲಲ್ಲಿ ಇರುವುದಿಲ್ಲ, ತಳಮಟ್ಟದಲ್ಲಿದ್ದ ಹಾಗೆ ಈ ಥರ ಇರುವುದಿಲ್ಲ, ಈ ಥರ ಸ್ವಲ್ಪ ಉಬ್ಬಿಕೊಂಡಿರ್ತದೆ. ಆವಾಗ ಆ ಉಬ್ಬಿದ ಭಾಗವನ್ನು ಈ ರೀತಿಯಲ್ಲಿ ಮೆಲ್ಲಗೆ ಅದನ್ನು ಕತ್ತರಿಸ್ತಾರೆ. ನಾವೀಗ ಕತ್ತರಿಸುವುದಿಲ್ಲ ಈ ಥರ ಮಾಡಿದರೆ. ಕತ್ತರಿಸಿದರೆ ಏನಾಗ್ತದೆ, ಆ ಮೊಟ್ಟೆಗಳೆಲ್ಲ ಹಾಳಾಗ್ತವೆ, ಸತ್ತು ಹೋಗ್ತವೆ ಆ ನೊಣಗಳೆಲ್ಲ. ಆದ ಕಾರಣ ನಾವು ಹಾಗೆ ಕೊಲ್ಲುವಂಥ ಒಂದು ವಿಚಾರಕ್ಕೆ ಹೋಗೋದು ಬೇಡ. ಅವುಗಳು ಕುಟುಂಬ ಅಭಿವೃದ್ಧಿ ಆಗುವಾಗ, ತುಂಬ ಅಭಿವೃದ್ಧಿ ಆಗಿ ಜೇನಿನ ಕಾಲ ಬರುವಾಗ ಅವುಗಳು ತನ್ನಿಂತಾನೇ ಗಂಡು ನೊಣಗಳನ್ನು ಹೊರಗೆ ಹಾಕ್ತವೆ. ನಮಗೆ ಈ ಪೆಟ್ಟಿಗೆಗೆ ಗಂಡು ನೊಣಗಳ ಅವಶ್ಯಕತೆ ಇಲ್ಲ ಅಂಥೇಳಿ ಇದ್ದರೂ ಕೂಡ ಬೇರೆ ಪೆಟ್ಟಿಗೆಗಳಿಗೆ ನಮಗೆ ಅವಶ್ಯಕತೆ ಇರ್ತದೆ. ಆದ ಕಾರಣ ನಾವು ಅದನ್ನು ಮಾಡೋದು ಬೇಡ, ಈ ಥರ ಅದನ್ನು ಕತ್ತರಿಸಿ ತೆಗೆದು ಬೇಡ. ನಾವು ಇದನ್ನು ನಿಧಾನದಲ್ಲಿ ನೋಡಿ, ಈ ರೀತಿಯಲ್ಲಿ ನಿಧಾನದಲ್ಲಿ 1 ಇಂಚಿನ ಅಷ್ಟು ಅಂದಾಜು ಭಾಗಕ್ಕೆ ನಾವು ನಿಧಾನವಾಗಿ ಹೀಗೆ ಕತ್ತರಿಸ್ಕೊಳ್ಬೇಕಾಗ್ತದೆ. ಈ ಕತ್ತರಿಸಿದ ಭಾಗವನ್ನು ನಾವು ಉದಾಹರಣೆಗೆ ಇದು ಈಗ ಶೀಲ್ಡ್ ಆಗಿದೆ, ಇದನ್ನು ಹಾಳು ಮಾಡೋದು ಬೇಡ. ಯಾಕಂತೇಳಿದರೆ ಕಡ್ಡಿ ಮೊಟ್ಟೆಗಳು ಇಟ್ಟು ಇದು ಶೀಲ್ಡ್ ಆಗಿದೆ,
ಮೊಟ್ಟೆಗಳು ಇನ್ನೊಂದು ಕೆಲವೇ ದಿವಸದಲ್ಲಿ ಇದರಿಂದ ಹೊರಗೆ ಬರ್ತವೆ. ಇದು ಕೆಲಸಗಾರ ನೊಣಗಳಾಗಿ ಆದ ಕಾರಣ ವೇಸ್ಟ್ ಮಾಡಬಾರ್ದು ಇದನ್ನು. ಇದರಲ್ಲಿ ಆದರೂ ಒಂದು ಕತ್ತರಿಸುವಾಗ ಒಂದು ಲೈನಿಗೆ ವೇಸ್ಟ್ ಆಗ್ತದೆ. ಇದು ಅನಿವಾರ್ಯ, ವಿಡಿಯೋ ಮಾಡಬೇಕಾದ್ರೆ ಇದು ತೋರಿಸಲೇಬೇಕಾಗ್ತದೆ. ತೋರಿಸುವಾಗ ಒಂದು ಅನಿವಾರ್ಯ ಸ್ಥಿತಿ, ಇಲ್ಲದ್ರೆ ಇಂಥದ್ದನ್ನು ನಾವು ಕಟ್ ಮಾಡಬಾರ್ದು ಯಾವಾಗಲೂ. ನಾವು ಇದನ್ನು ಇಂತಹ ಫ್ರೇಮ್ಗಳನ್ನು ತಗೊಂಡು ಈ ಕೆಳಭಾಗದಲ್ಲಿ ಇರುವಂಥದ್ದನ್ನು ಕೆಳಭಾಗಕ್ಕೆ ಬರುವ ರೀತಿಯಲ್ಲೇ ನಾವು ಇದಕ್ಕೆ ಅಂಟಿಸ್ಕೊಳ್ಬೇಕಾಗ್ತದೆ. ಈ ರೀತಿಯಲ್ಲಿ ನಾವು ಇಟ್ಟುಕೊಂಡ್ರೆ ಒಳ್ಳೆಯದು. ಒಂದು ವೇಳೆ ನಾವು ಇದನ್ನು ಇಲ್ಲಿಗೆ ಮೇಲ್ಭಾಗಕ್ಕೆ ಇಟ್ಟುಕೊಂಡ್ರೆ ಈ ರೀತಿಯಲ್ಲಿ ನಾವು, ಯಾಕಂತ ಹೇಳಿದರೆ ಯಾವಾಗಲೂ ಒಂದು ಫ್ರೇಮಿಗೆ ಇಲ್ಲಿ ಮೇಲ್ಭಾಗದಿಂದ ಕೊಡ್ತಾ ಹೋಗ್ತೇವೆ. ಇಲ್ಲಿ ವ್ಯಾಕ್ ಶೀಟನ್ನು ಇಲ್ಲಿ ಕೊಡ್ತೇವೆ. ಅದೇ ರೀತಿಯಲ್ಲಿ ವ್ಯಾಕ್ ಶೀಟನ್ನು ಇಲ್ಲಿ ಈ ರೀತಿಯಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಪೆಟ್ಟಿಗೆಯ ಒಳಗಡೆ ಅವುಗಳು ಈ ರೀತಿಯಲ್ಲಿ ಇರ್ತವೆ. ಈ ರೀತಿಯಲ್ಲಿ ಈ ಫ್ರೇಮ್ಗಳು ಅದರೊಳಗೆ ಕೂತ್ಕೊಳ್ತವೆ. ಇಲ್ಲಿ ಏನಾಗ್ತದೆ ಅಂತ ಕೇಳಿದರೆ ಇಲ್ಲಿಂದ ಅವುಗಳು ಕೆಳಮುಖವಾಗಿ ಕಟ್ತಾ ಬರ್ತವೆ. ಇಲ್ಲಿಂದ ಮೇಲೆ ಅವುಗಳು ಈ ರೀತಿಯಲ್ಲಿ ಮೇಲ್ಮುಖವಾಗಿ ಕಟ್ತಾ ಹೋಗ್ತವೆ. ಆಗ ನಾವು ಇದನ್ನು ಇಲ್ಲಿಗೆ ಮೇಲೆ ಅಂಟಿಸಿದರೆ ಇಲ್ಲಿ ಇಷ್ಟು ಗ್ಯಾಪ್ ಜಾಸ್ತಿ ಆದ ಕಾರಣ ಇದರಲ್ಲಿ ಯಾವುದೇ ಒಂದು ಕೆಲಸಗಳು ಮಾಡೋದು ತುಂಬ ಕಡಿಮೆ. ಇಲ್ಲೋ ಒಂದು ಪೆಟ್ಟಿಗೆಯಲ್ಲಿ ಕೆಲಸ ಮಾಡ್ಬೋದು, ಅದು ಎಲ್ಲ ಪೆಟ್ಟಿಗೆಯಲ್ಲಿ ಆ ರೀತಿ ಕೆಲಸ ಮಾಡೋದಿಲ್ಲ. ಈ ರೀತಿಯ ಒಂದು ರಚನೆ ಇದ್ದ ಕಾರಣ ಪೆಟ್ಟಿಗೆ ಒಳಗಡೆ ಈ ರೀತಿಯಲ್ಲಿ, ಅಂದರೆ ಮಧ್ಯದಲ್ಲಿ ಒಂದು ಹನಿ ಬಿ ಸ್ಪೇಸ್ ಅಂತೇಳಿ, ಅಂದರೆ ಜೀನಿನ ಒಂದು ರಾಣಿ ಪಾಸ್ ಆಗುವ ಹಾಗೆ ಅಥವಾ ಬಿ ಸ್ಪೇಸ್ ಅಂತೇಳಿ ಒಂದು ಸಣ್ಣ ಒಂದು ಗ್ಯಾಪ್ ಇರ್ತದೆ ಈ ರೀತಿಯಲ್ಲಿ ಮಧ್ಯದಲ್ಲಿ. ಇಲ್ಲಿಂದ ಫ್ರೇಮಿನಿಂದ ಅವುಗಳು ಕೆಳಮುಖವಾಗಿ ಹೀಗೆ ಕಟ್ತಾ ಹೋಗ್ತವೆ. ಅಂದರೆ ಹೀಗೆ ಅರ್ಧಚಂದ್ರ ಆಕೃತಿಯಲ್ಲಿ ಈ ಥರ ಕಟ್ತಾ ಬರ್ತವೆ, ದೊಡ್ಡದು ಮಾಡ್ತಾ ಬರ್ತವೆ. ಇಲ್ಲಿಂದ ಮೇಲ್ಗಡೆ ಮೇಲ್ಮುಖವಾಗಿ ಕಟ್ತಾ ಹೋಗ್ತವೆ. ಇಲ್ಲಿ ಕೆಳಮುಖ, ಇಲ್ಲಿ ಮೇಲ್ಮುಖವಾಗಿ ಹೀಗೆ ಕಟ್ತಾ ಹೋಗ್ತವೆ. ಆದ ಕಾರಣ ನಾವು ಯಾವುದೇ ಒಂದು ಇಲ್ಲಿಯ ಈಗ ಉದಾಹರಣೆಗೆ ನಾವು ಪೀಸ್ ತಗೊಂಡ್ರು ಕೂಡ ಅದನ್ನು ನಾವು ಇಲ್ಲಿ ಮೇಲ್ಗಡೆ ಕೊಡುವ ಹಾಗಿಲ್ಲ. ನಾವು ಇಲ್ಲಿ ಕೆಳಭಾಗದಲ್ಲಿ ಈ ಜೇನುತುಪ್ಪದ ಕೋಣೆಗೆ ಕೊಡುವಾಗ ಈ ರೀತಿಯಲ್ಲಿ ಕೆಳಭಾಗದಲ್ಲೇ ಕೊಡಬೇಕಾಗ್ತದೆ. ಈ ಕೆಳಮುಖದಲ್ಲಿ ಹೀಗೆ ಕೊಡುವಾಗ ಒಂದು ಹಗ್ಗದ ಸಹಾಯದಿಂದ ಅಥವಾ ಈಗ ನಮಗೆ ಸುಲಭವಾಗಿ ದೊರೆಯುವಂಥದ್ದು ರಬ್ಬರ್ ಬ್ಯಾಂಡ್ ಇತ್ಯಾದಿ ಸಿಗ್ತವೆ. ಈ ರೀತಿಯಲ್ಲಿ ಹಾಕಿ ಬಿಡ್ಬೋದು. ಅದಕ್ಕೆ ಈ ರೀತಿಯಲ್ಲಿ ನಾವು ರಬ್ಬರ್ ಬ್ಯಾಂಡನ್ನು ಹಾಕಿ ಬಿಡ್ಬೋದು. ಯಾಕಂತ ಹೇಳಿದರೆ ಇನ್ನು ಒಂದು 4 ದಿವಸದಲ್ಲಿ ಆ ರಬ್ಬರ್ ಬ್ಯಾಂಡನ್ನು ತೆಗಿಬೋದು ಬೇಕಾದ್ರೆ. ಇಲ್ಲದಿದ್ದರೆ ಈ ರಬ್ಬರ್ ಬ್ಯಾಂಡನ್ನು ಅವುಗಳಿಗೆ ಕತ್ತರಿಸಲಿಕ್ಕೆ ಆಗೋದಿಲ್ಲ. ಅಂದರೆ ಹೀಗೆ ಅದನ್ನು ಕತ್ತರಿಸಿ ಹೊರಗೆ ಕೊಂಡೋಗಿ ಹಾಕಲಿಕ್ಕೆ ಸ್ವಲ್ಪ ಶ್ರಮ ಜಾಸ್ತಿ ಪಡಬೇಕಾಗ್ತದೆ ಅವುಗಳು. ಆದ ಕಾರಣ ನಾವು ಯಾವಾಗಲೂ ಈ ರೀತಿಯಲ್ಲಿ ಕೊಟ್ಟರೆ ಒಳಗಡೆಯಲ್ಲಿ ಚೌಕ ಕೂತ್ಕೊಂಡ ಈ ತುಪ್ಪದ ಕೋಣೆಯಲ್ಲಿ ನೋಡಿ, ಈ ತುಪ್ಪದ ಕೋಣೆಯಲ್ಲಿ ನಾವು ಈ ರೀತಿಯಾಗಿ ಇಟ್ಟ ತಕ್ಷಣ ಅಲ್ಲಿ ಕೆಳಗಡೆ ಬ್ರೂಡ್ ಚೇಂಬರ್ ಈ ರೀತಿಯಲ್ಲಿ ಫ್ರೇಮ್ಗಳು ಇರ್ತವೆ ಅಲ್ಲಿ. ಆವಾಗ ಅಲ್ಲಿ ಮೇಲ್ಮುಖವಾಗಿ ಸಂಚಾರ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಅವುಗಳಿಗೆ. ಈ ರೀತಿಯಲ್ಲಿ ನಾವು ಈಗ ಕತ್ತರಿಸಿ ಕೊಡಬೇಕಾಗ್ತದೆ. ಈಗ ಒಂದು ಫ್ರೇಮನ್ನು ನಾನು ಇದರಲ್ಲಿ ಇಟ್ಟಿದ್ದೇನೆ. ಅದು ಹೆಚ್ಚಾಗಿ ನೊಣಗಳು ಎಲ್ಲಿ ಜಾಸ್ತಿ ಇದ್ದಾವೆ ಆ ಭಾಗದಲ್ಲೇ ನಾವು ಇದನ್ನು ಕೊಡಬೇಕಾಗ್ತದೆ. ಉದಾಹರಣೆಗೆ ಈ ಭಾಗದಲ್ಲಿ ನೊಣಗಳ ಸಂಖ್ಯೆ ಕಡಿಮೆ ಇದ್ದರೆ ಆ ಭಾಗಕ್ಕೆ ಇದನ್ನು ಕೊಡಬಾರ್ದು. ನೊಣಗಳು ಇರುವ ಭಾಗಕ್ಕೆ ಕೊಡಬೇಕು ನಾವು. ಆದ ಕಾರಣ ನಾವು ಇದರಲ್ಲಿ ಆದರೆ ಗಂಡು ಮೊಟ್ಟೆಗಳೆಲ್ಲ ಇರುವಾಗ ಅಥವಾ ಬಾಕಿ ಸಂದರ್ಭದಲ್ಲಿ ಇದನ್ನು ಇಷ್ಟು ಭಾಗವನ್ನು 2 ಪಾಲು ಮಾಡ್ಬೋದು. ಆದರೆ ಈಗ ಇದನ್ನು 2 ಪಾಲು ಮಾಡಲಿಕ್ಕೆ ಹೋದರೆ ಇದರಲ್ಲಿ ಮರಿಮೊಟ್ಟೆಗಳು ಸಾಯುವಂಥದ್ದು ಹೆಚ್ಚಿರ್ತದೆ. ಆದ ಕಾರಣ ಅದನ್ನು ನಾವು ಸ್ವಲ್ಪ ಉಳಿಸುವ, ನಾವು ಒಂದು ಈ ರೀತಿಯಲ್ಲಿ ಯಾವುದೇ ಒಂದು ಮೊಟ್ಟೆಗೆ ತೊಂದರೆ ಆಗದ ರೀತಿಯಲ್ಲಿ ಕತ್ತರಿಸೋದು. ನೋಡಿ, ಜೇನು ಸ್ವಲ್ಪ ವೇಸ್ಟ್ ಆದರೂ ಪರವಾಗಿಲ್ಲ. ಈಗ ನೋಡಿ, ವೇಸ್ಟ್ ಆಗದ ರೀತಿಯಲ್ಲಿ ಕಟ್ಟಾಗಿಲ್ಲ. ಇಲ್ಲದೆ ಈ ಲೈನಲ್ಲಿ ಒಂದು 10-15 ಮೊಟ್ಟೆಗಳು ಸಾಯ್ತವೆ, ಏನು ಮಾಡಲಿಕ್ಕೂ ಬರುವುದಿಲ್ಲ ಅದು. ನಾವು ಈ ರೀತಿಯಲ್ಲಿ ನೋಡಿ, ಇದು ಸ್ವಲ್ಪ ದೊಡ್ಡ ಪೀಸ್ ಆಯಿತು. ಇಷ್ಟು ದೊಡ್ಡ ಪೀಸನ್ನು ನಾವು ಯಾವಾಗಲೂ ಇಲ್ಲಿಗೆ ಕೊಡಬಾರ್ದು. ಈ ಜೇನು ತುಪ್ಪದ ಕೋಣೆಗೆ ನಾವು ಇದನ್ನು ಕೊಡಬಾರ್ದು. ಯಾಕಂತ ಹೇಳಿದರೆ ಇದು ದೊಡ್ಡ ಗಾತ್ರದ ಎರಿಯನ್ನು ನಾವು ಇದಕ್ಕೆ ಕೊಟ್ಟ ತಕ್ಷಣ ಇಲ್ಲಿ ಕೆಲಸಗಾರ ನೊಣಗಳು ಏನು ಮಾಡ್ತವೆ ಅಂತ ಹೇಳಿದರೆ, ಕೆಲಸಗಾರ ನೊಣಗಳು ಈ ಫ್ರೇಮಲ್ಲಿ ಇರ್ತವೆ. ಈ ರೀತಿಯ ಒಂದು ಕೆಳಗಡೆ ಫ್ರೇಮಲ್ಲಿ ಇರ್ತವೆ. ಇಲ್ಲಿ ಕೆಲಸ ಮಾಡ್ತಾ ಇರ್ತದೆ ರಾಣಿ. ಈ ನೊಣಗಳು ಹೇಳ್ತವೆ, ಇಲ್ಲಿ ಮೇಲ್ಗಡೆನೂ ನಾವು ಹೋಗಿ ವ್ಯವಸ್ಥೆ ಮಾಡಿದೆ, ನೀವು ಮೇಲ್ಗಡೆ ಹೋಗಿ ಮೊಟ್ಟೆ ಇಡುವು ಅಂತೇಳಿ. ಆವಾಗ ರಾಣಿ ಇಲ್ಲಿಗೆ ಬಂದು, ಯಾಕಂತ ಹೇಳಿದ್ರೆ ಇಲ್ಲಿ ಇಷ್ಟೇ ಸ್ಪೇಸ್ ಇರುವಂಥದ್ದು ಮಧ್ಯದಲ್ಲಿ, ಅಂದರೆ ಒಂದು ರಾಣಿ ಮಧ್ಯದಲ್ಲಿ ಪಾಸ್ ಆಗ್ಬೋದು ಅಷ್ಟೇ ಜಾಗ ಇಲ್ಲಿ ಇರುವಂಥದ್ದು ಅದರಲ್ಲಿ. ಆವಾಗ ಏನಾಗ್ತದೆ, ಆ ರಾಣಿಯು ಇಲ್ಲಿಗೆ ಬಂದು ಇದರಲ್ಲೆಲ್ಲ ಮೊಟ್ಟೆ ಇಡಲಿಕ್ಕೆ ಪ್ರಾರಂಭ ಮಾಡ್ತದೆ. ನಾವು ಈ ಥರದ್ದು ಕಟ್ ಮಾಡಿ ಕೊಟ್ಟ ತಕ್ಷಣ ಮತ್ತೆ ಮೊಟ್ಟೆಗಳನ್ನು ಇಡ್ತಾ ಬರ್ತದೆ ಇದಕ್ಕೆ. ಆವಾಗ ಜೇನು ಸಂಗ್ರಹ ಆಗುವಂಥದ್ದು ಕಡಿಮೆ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತ ಕೇಳಿದರೆ, ಇದನ್ನು ಅತೀ ಸಣ್ಣ ರೀತಿಯಲ್ಲಿ ಕೊಡಬೇಕು. 1 ಇಂಚು ಗಾತ್ರದಲ್ಲಿ, ಅಂದರೆ 1 ಇಂಚು ಎತ್ತರಕ್ಕೆ
ಇಷ್ಟು ಉದ್ದಕ್ಕೂ ಕೊಟ್ಟರೆ ಒಳ್ಳೆಯದು. ಇಲ್ಲಿವರೆಗೂ ಬಂದರೆ ಒಳ್ಳೆಯದು. ಇದು ಸ್ವಲ್ಪ ಗ್ಯಾಪ್ ಇದೆ, ಆ ಗ್ಯಾಪನ್ನು ಅವುಗಳು ಇನ್ನು ಭರ್ತಿ ಮಾಡ್ತವೆ. ಆದ ಕಾರಣ ಇದನ್ನು 2 ಪೀಸ್ ಮಾಡಿ ಕೊಡ್ಬೋದು. ಇದನ್ನು 2 ಪೀಸ್ ಮಾಡಿ ಕೊಡ್ಬೋದು. ಈಗ ನಾನು ಪೀಸ್ ಮಾಡಲಿಲ್ಲ, ಯಾಕಂದರೆ ಇಲ್ಲಿ ನೊಣಗಳು ಸಾಯುವಂಥ ಸ್ಥಿತಿ ಇದೆ, ಅದಕ್ಕಾಗಿ ಕಟ್ ಮಾಡಲಿಲ್ಲ. ಈ ರೀತಿಯಲ್ಲಿ ಮಾಡಿದರೆ ಇಲ್ಲಿ ನೊಣಗಳು ಹೊರಗೆ ಬಂದ ಹಾಗೆ ಒಂದೊಂದೇ ನೊಣಗಳು ಈ ಕೋಶದಿಂದ ಹೊರಗೆ ಬರ್ತವೆ. ಕೋಶದಿಂದ ಹೊರಗೆ ಬಂದ ಹಾಗೆ ಜೇನಿನ ಸಂಗ್ರಹ ಜಾಸ್ತಿ ಇದ್ದರೆ ಆ ಜೇನನ್ನು ತುಂಬಿಸ್ತವೆ. ಒಂದು ವೇಳೆ ಜೇನಿನ ಕಾಲ ಅಲ್ಲದಿದ್ದರೆ ಆವಾಗ ರಾಣಿ ಇದರಲ್ಲಿ ಮೊಟ್ಟೆ ಇಡುವಂಥ ಸಾಧ್ಯತೆಗಳು ಜಾಸ್ತಿ. ಆದರೆ ಈ ಸಣ್ಣ ಪೀಸು ಕೊಟ್ಟರೆ, ನಾವು ಇಷ್ಟೇ ಎತ್ತರದ್ದು ಪೀಸ್ ಕೊಟ್ಟರೆ ಇನ್ನು ದೊಡ್ಡ ಭಾಗ ಇಲ್ಲಿ ಖಾಲಿಯಾಗಿ ಇರ್ತದೆ. ಉದಾಹರಣೆಗೆ ನಾವು ನೋಡಿ ಇಲ್ಲಿ ಒಂದು ಕಟ್ ಮಾಡಿದ ರೀತಿಯಲ್ಲಿ, ಮೊದಲಿಗೆ ಕಟ್ ಮಾಡಿದ ಪೀಸ್ ರೀತಿಯಲ್ಲಿ ಇಲ್ಲಿ ಭಾಗ ಏನಾಗಿದೆ ಅಂತೇಳಿ ಕೇಳಿದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಭಾಗ ಇದೆ. ಆವಾಗ ಅವುಗಳೇ ರಚನೆ ಮಾಡ್ತಾ ಬರ್ತವೆ. ಇದರಲ್ಲಿ ಅವುಗಳು ರಚನೆ ಮಾಡುವುದು ಯಾವಾಗಲೂ ಈ ಒಂದು ಲೆಕ್ಕಾಚಾರದಲ್ಲಿ ಇರ್ತವೆ. ಈ ಮಧ್ಯಭಾಗದಿಂದ, ಇದು ಮಧ್ಯಭಾಗ ಅಂತ ತಿಳ್ಕೊಳ್ತವೆ ಅವುಗಳು, ಇಲ್ಲಿಂದ ಕೆಳಗಡೆ ಸ್ವಲ್ಪ ದೊಡ್ಡ ರಂಧ್ರಗಳು ಇಲ್ಲಿ ಮಾಡ್ತವೆ. ಆ ನಂತರ ನೋಡಿ ಇದರಲ್ಲಿ ಗಮನಿಸ್ಬೋದು, ಇದು ದೊಡ್ಡ ರಂಧ್ರಗಳು ಇರ್ತವೆ. ನೋಡಿ ಇದು ಜೇನು ಇದರಿಂದ ಫ್ರೇಮಿಂದ ತೆಗೆದಂತಹ ಈಗ ಏರಿ ಇದು ನೋಡಿ ದೊಡ್ಡ ರಂಧ್ರಗಳು ಇರ್ತವೆ. ಇದರಲ್ಲಿ ಜೇನು ತುಂಬಿಸಲಿಕ್ಕೆ ಫಸ್ಟಿಗೆ ಮಕರಂದ ಇರ್ತದೆ, ಆ ನಂತರ ಮೊಟ್ಟೆಗಳು ಇರ್ತವೆ. ಅದೇ ರೀತಿಯಲ್ಲಿ ಇಲ್ಲಿ ಇವುಗಳನ್ನು ರಚನೆ ಮಾಡ್ತಾ ಹೋಗುವಾಗ ಈ ಭಾಗದಲ್ಲಿ, ಮೇಲಿನ ಭಾಗದಲ್ಲಿ ಅವುಗಳು ಸ್ವಲ್ಪ ಆ ರಂಧ್ರಗಳನ್ನು ದೊಡ್ಡ ಗಾತ್ರದಲ್ಲಿ ಮಾಡ್ತಾ ಹೋಗ್ತವೆ. ಅದು ಅಲ್ಲದೆ ಈ ರೀತಿಯಾಗಿ ಒಂದು ನೇರ ಒಂದು ರಚನೆ ಮಾಡುವುದಿಲ್ಲ. ಅವುಗಳು ಸ್ವಲ್ಪ ಮೇಲ್ಮುಖವಾಗಿ, ಅಂದರೆ ಎದುರುಗಡೆಯಲ್ಲಿ ಜೇನುತುಪ್ಪ ಕೆಳಗೆ ಇಳಿಬಾರದು, ಆ ರೀತಿಯಲ್ಲಿ ಸ್ವಲ್ಪ ರಂಧ್ರಗಳನ್ನು ಹೀಗೆ ಮೇಲ್ಮುಖವಾಗಿ ಅವುಗಳು ಇಲ್ಲಿ ರಚನೆ ಮಾಡ್ತಾ ಬರ್ತವೆ. ಇಲ್ಲಿ ಆವಾಗ ಅದರಲ್ಲಿ ರಾಣಿಯು ಮೊಟ್ಟೆ ಇಡೋದಿಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಈ ಮಧ್ಯಭಾಗದಿಂದ ಮೇಲ್ಗಡೆ ಹೋದ ಹಾಗೆ ಜೇನುನೊಣಗಳು ದೊಡ್ಡ ರಂಧ್ರದ ರಚನೆಯನ್ನು ಮಾಡ್ತಾ ಬರ್ತವೆ ಏರಿಯನ್ನು. ಆವಾಗ ಅದರಲ್ಲಿ ಅದಕ್ಕೆ ರಾಣಿಗೆ ಮೊಟ್ಟೆ ಇಡಲಿಕ್ಕೆ ಕಷ್ಟ ಆಗ್ತದೆ. ಆದ ಕಾರಣ ಅದರಲ್ಲಿ ಜೇನನ್ನೇ ತುಂಬಿಸ್ತವೆ. ಇದೇ ರೀತಿಯಲ್ಲಿ ನಾವು ಇದಕ್ಕೆ ನೋಡಿ ಈ ರೀತಿಯಲ್ಲಿ ಇಟ್ಕೊಂಡು ಬಂದರೆ ಆಯಿತು. ಅಥವಾ ನಮಗೆ ಉದಾಹರಣೆಗೆ ಈ ಥರದ್ದು ಬೇಡ, ಇನ್ನೊಂದು ಫ್ರೇಮಿಗೆ ಕೊಡಬೇಕು, ಆವಾಗ ನಾವು ಇದನ್ನು ಇನ್ನೊಂದು ಫ್ರೇಮಿಗೂ ಕೊಡ್ಬೋದು. ಈ ಒಂದು ಏರಿಯನ್ನು ಯಾವುದೋ ಒಂದು ಇನ್ನೊಂದು ಬಾಕ್ಸಿಗೆ ಕಟ್ ಮಾಡಿ ಕೊಡುವ ಬದಲಿಗೆ ಇದರಲ್ಲಿ ಈಗ 2, 3, 4 ಕೊಟ್ಟರೆ ಜಾಸ್ತಿ ಆಗ್ತದೆ ಅಂತ ಹೇಳಿದರೆ ಇದನ್ನು ಇನ್ನೊಂದು ಬಾಕ್ಸಿಗೂ ಕೊಡ್ಬೋದು. ಆವಾಗ ನಾವು ಇದರಲ್ಲಿ ಜೇನು ಇರುವಂಥದ್ದು, ಯಾಕಂತೇಳಿ ಅವುಗಳಿಗೆ ಜೇನು ಸಿಗಬೇಕು, ಆದ ಕಾರಣ ನಾವು ಈ ಜೇನಿನ ಒಂದು ಏರಿಯನ್ನು ಅದರಲ್ಲಿ ಇಟ್ಟರೆ ಒಳ್ಳೆಯದು. ಆಗ ಜೇನಿನ ಏರಿಯನ್ನು ಇಟ್ಟರೆ ಇದು ಮುಂದಕ್ಕೆ ಇದು ಅತಿ ಬೇಗದಲ್ಲಿ ನಮಗೆ ಜೇನುತುಪ್ಪ ತೆಗಿಲಿಕ್ಕೆ ಸಿಗ್ತದೆ. ಈ ರೀತಿಯಲ್ಲಿ ಬೇಕಾದ್ರೆ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಬೋದು. ಇಲ್ಲದ್ರೆ ನಿಜವಾಗಿ ಆದರೆ ನಾವು ಬಾಳೆ ಹಗ್ಗದಿಂದ ಕಟ್ಟಿದರೆ ಒಳ್ಳೆಯದು. ಯಾಕಂತೇಳಿದರೆ ಇದು ಎಲ್ಲ ಕೆಮಿಕಲ್ ಇರುವಂಥದ್ದು, ಇದೆಲ್ಲ ರಬ್ಬರ್ ಎಲ್ಲ, ಅದು ನಮಗೆ ತಾತ್ಕಾಲಿಕವಾಗಿ ಇದೆಲ್ಲ ಒಳ್ಳೆಯದು. ಅಂದರೆ ಅತಿ ಸುಲಭದಲ್ಲಿ ಕೆಲಸ ಎಲ್ಲ ಬೇಗ ಪಟಾಪಟಿ ಕೆಲಸ ಆಗ್ತದೆ. ಈ ರೀತಿಯಲ್ಲಿ ನಾವು ನೋಡಿ ಈ ರೀತಿಯಲ್ಲಿ ಜೋಡಿಸಿ ಇಡಬಹುದು. ಇದರಲ್ಲಿ ಅಷ್ಟೊತ್ತಿಗೆ ಇದು ಅವುಗಳೇ ಮಾಡಿದಂತಹ ಒಂದು ಜೇನು ಅವುಗಳ ಪೆಟ್ಟಿಗೆಯಲ್ಲೇ ಸೂಪರ್ ಚೇಂಬರಲ್ಲಿ ಇಟ್ಟು ಬಿಟ್ಟರೆ ಆಯಿತು. ಇದನ್ನು ಇದರ ಪಕ್ಕದಲ್ಲೇ ಈ ಥರ ಇಡುವುದಕ್ಕಿಂತ ಇದು ಜೇನು ಇರುವಂಥದ್ದು ಫ್ರೇಮು, ಇದು ಅರ್ಧ ಇರುವಂಥದ್ದು, ಇನ್ನೊಂದು ಫ್ರೇಮನ್ನು ನಾವು ತೆಕ್ಕೊಂಡು ನಾವು ಈ ಭಾಗದಲ್ಲಿ ಇಟ್ಟರೆ ಆಯಿತು. ಆವಾಗ ಸ್ವಲ್ಪ ಸುಲಭ ಆಗ್ತದೆ ಅವುಗಳಿಗೆ. ನೋಡಿ ನಾವಿನ್ನು ಅದರಲ್ಲಿ ಇಡುವಂಥದ್ದು ಒಂದು ನೋಡುವ ಯಾವ ರೀತಿ ಕೊಡಬೇಕು ಅಂತೇಳಿ. ಇದೇ ಬಾಕ್ಸಿದ್ದು ಚೌಕ ಅಲ್ಲ, ಇದು ಬೇರೆ ಬಾಕ್ಸ್ ಇದು. ಆದರೂ ಅದರ ಅಳತೆ ಒಂದೇ ರೀತಿ ಇದ್ದ ಕಾರಣ ಅದು ಯಾವ ಸಮಸ್ಯೆಯೂ ಬರೋದಿಲ್ಲ. ಯಾಕಂತ ಹೇಳಿದರೆ ಇದರ ಅಳತೆ ಎಲ್ಲ ಪೆಟ್ಟಿಗೆ ಅಳತೆ ಒಂದೇ ಆಗಿರ್ತದೆ. ಆಗ ನಾವು ಏನು ಮಾಡಬೇಕಂತ ಹೇಳಿದರೆ ನೋಡಿ ಇಲ್ಲಿ ಇಷ್ಟು ಭಾಗ ಉಳಿದ್ರೂ ಕೂಡ ನಾವು ಡಿಸೆಂಬರಲ್ಲಿ ಎಲ್ಲಾದರೂ ಈ ರೀತಿಯಲ್ಲಿ ಬಂದು ಮಾಡಿಕೊಂಡು, ಅಂದರೆ ಇಷ್ಟು ಭಾಗ ಭರ್ತಿ ಆಗೋದು ಬೇಡ, ತುಪ್ಪದ ಕೋಡೆಯನ್ನು ಈ ರೀತಿಯಲ್ಲಿ ಕೊಡೋದು. ತುಪ್ಪದ ಕೋಡೆ ಭರ್ತಿ ಆದ ಮೇಲೆ ಈ ನಾವು ಕೊಟ್ಟಂತಹ ರ್ಯಾಪರನ್ನು ನಿಧಾನವಾಗಿ ಆ ಕಡೆ ಈ ಥರ್ಮಾಕೋಲಿಗೆ ರ್ಯಾಪರ್ ಹಾಕಿ ಇಟ್ಟಿದ್ದೇನೆ ನಾನು. ನೋಡಿ ಇದನ್ನು ಆ ಕಡೆ ಇದನ್ನು ಸ್ವಲ್ಪ ಮುಂದಕ್ಕೆ ಅದನ್ನು ಚಲಿಸ್ತಾ ಹೋಗ್ಬೇಕು ನಾವು. ಈ ರೀತಿಯಲ್ಲಿ ಇಲ್ಲಿ ಹತ್ತಿರ ಇದ್ದದ್ದು ಇದಕ್ಕೆ ಒಂದೊಂದೇ ಫ್ರೇಮುಗಳನ್ನು ಕೊಡ್ತಾ ಮುಂದಕ್ಕೆ ಹೋಗಬೇಕು. ಆವಾಗ ಇಲ್ಲಿ ಬ್ರೂಡ್ ಚೇಂಬರಲ್ಲಿಯೂ ಅಂದರೆ ಸಂಸಾರ ಕೋಣೆಯಲ್ಲಿಯೂ ಅವುಗಳ ಕೆಲಸ ನಡೀತಾ ಇರ್ತದೆ. ಉದಾಹರಣೆಗೆ ಇಲ್ಲಿ ನಾವು ಕಟ್ಟು ಮಾಡಿ ಕೊಟ್ಟಂತಹ ಒಂದು ನೋಡಿ ಇಲ್ಲಿ ನೊಣಗಳ ಸಂಖ್ಯೆ ಜಾಸ್ತಿ ಇದ್ದ ಕಾರಣ ನಾವು ಇದನ್ನು ಈ ಏರಿಯನ್ನು ಇಲ್ಲಿಗೆ ಕೊಡಬೇಕು. ನಾವು ಇಲ್ಲಿಗೆ ಹೀಗೆ ಕೊಟ್ಟ ತಕ್ಷಣ ಏನಾಗ್ತದೆ ಕೇಳಿದರೆ ಇಲ್ಲಿವರೆಗೆ ನೊಣ ಇದ್ದ ಕಾರಣ ನಾವು ಇಲ್ಲಿಯೇ ಕೊಡಬೇಕಾಗ್ತದೆ. ಇಲ್ಲಿ ಕೊಟ್ಟರೆ ತುಂಬ ಕಷ್ಟ ಆಗ್ತದೆ, ಅವುಗಳಿಗೆ ಬರ್ತವೆ ಆದರೆ ತುಂಬ ಕಷ್ಟ ಆಗ್ತದೆ. ಅದಕ್ಕಾಗಿ ನಾವು ಈ ಫ್ರೇಮ್ಗಳನ್ನು ನೋಡಿ ಈ ರೀತಿಯಲ್ಲಿ ನಾವು ಕೊಡಬೇಕು. ಇದರಲ್ಲಿ ಫುಲ್ ಇಲ್ಲ, ಆದ ಕಾರಣ ಈ ಫುಲ್ಲು ಇದ್ದ
ಏರಿಯ ಪಕ್ಕದಲ್ಲಿ ಕೊಡಬೇಕು. ಒಂದು ಭಾಗದ ಬದಿಯಲ್ಲಿ ಒಂದು ಭಾಗದಲ್ಲಿ ಕೊಟ್ಟರೆ, ಇನ್ನೊಂದು ಏರಿಯನ್ನು ಕೊಡುವಾಗ ನಾವು ಇನ್ನೊಂದು ಏರಿ ತೆಕ್ಕೊಂಡು ಈ ಭಾಗದಲ್ಲಿ ಕೊಟ್ಟರೆ ಅಲ್ಲಿಗೆ ನಮಗೆ ಸದ್ಯದ ಒಂದು 10 ದಿವಸದ್ದು ಕೆಲಸ ಮುಗಿಯಿತು. ಆ ನಂತರ ಇಲ್ಲಿ ಏನಾಗ್ತದೆ ಕೇಳಿದರೆ ನಾವು ಇದನ್ನು ಮೂವ್ ಮಾಡ್ತಾ ಬರಬೇಕು. ಇದನ್ನು ಈ ರೀತಿಯಲ್ಲಿ ನೋಡಿ, ಇದನ್ನು ತೆಗೆದು ತೋರಿಸ್ತೇನೆ. ಈಗ ಮೂವ್ ಮಾಡ್ತಾ ಬರ್ತೇವೆ ನಾವು. ಈಗ ಉದಾಹರಣೆಗೆ ನಾವು ಜೇನುತುಪ್ಪದ ಕೋಣೆಯನ್ನು ಕೊಟ್ಟಿದ್ದೇವೆ, ಆದ ಕಾರಣ ನಾವು ಇದನ್ನು ಹೀಗೆ ಇಟ್ಟಿರ್ತೇವೆ. ನಾವು ಇದರಲ್ಲಿ ಕೆಲಸವನ್ನು ಮಾಡ್ತಾ ಇರ್ತೇವೆ. ಈ ರೀತಿಯ ಒಂದು ಫ್ರೇಮಿಗೆ ಸಣ್ಣ ಒಂದು ವ್ಯಾಕ್ ಶೀಟನ್ನು ನಾವು ಅಂಟಿಸಿ, ಬೇಕಾದರೆ ವ್ಯಾಕ್ ಶೀಟ್ ಅಂಟಿಸ್ಬೋದು, ಅಂಟಿಸದಿದ್ದರೂ ಪರವಾಗಿಲ್ಲ. ಅವುಗಳೇ ಕಟ್ತಾ ಬರ್ತವೆ. ಅವುಗಳೇ ಕಟ್ತಾ ಬಂದರೆ ಸ್ವಲ್ಪ ಕೊರೆ ಕಟ್ತವೆ ಅಂತೇಳಿ ಅಷ್ಟೇ, ನಮಗೆ ಕೆಲಸ ಮಾಡಲಿಕ್ಕೆ ಕಷ್ಟ. ಇಲ್ಲದ ದೊಡ್ಡ ಸಮಸ್ಯೆ ಏನಿಲ್ಲ, ವ್ಯಾಕ್ ಶೀಟ್ ಹಾಕಲೇಬೇಕಾಗಿಲ್ಲ. ಆದರೆ ವ್ಯಾಕ್ ಶೀಟ್ ನೀವು ಕೊಟ್ಟರೆ ಅದು ಸರಿಯಾದ ಜಾಗದಲ್ಲಿ, ಅಂದರೆ ಎರಡು ಈ ಪಟ್ಟಿಯ ಮಧ್ಯಭಾಗದಿಂದ ಇಲ್ಲಿವರೆಗೂ ಒಂದೇ ರೀತಿಯಲ್ಲಿ ಕಟ್ತಾ ಬರ್ತವೆ. ಆವಾಗ ನಮಗೆ ಈ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸುಲಭ ಆಗ್ತದೆ. ಈ ರೀತಿಯಲ್ಲಿ ವ್ಯಾಕ್ ಶೀಟ್ ಕೊಟ್ಟು ಇದಕ್ಕೆ ಒಂದು ಫ್ರೇಮನ್ನು ಈ ಥರ ಇಳಿಸಿ ಈ ಒತ್ತು ಮಣೆ ಮತ್ತೆ ಇಲ್ಲಿ ಇಡೋದು. ಇದು ಸ್ವಲ್ಪ ದಿವಸದಲ್ಲಿ ಫುಲ್ ಆಗ್ತದೆ. ಆನಂತರ ಇದನ್ನು ಇನ್ನೂ ಸ್ವಲ್ಪ ಆ ಕಡೆ ಇಟ್ಟು ಇನ್ನೊಂದು ಫ್ರೇಮನ್ನು ಇದರ ಪಕ್ಕಕ್ಕೆ ಇಡೋದು. ಅಷ್ಟೊತ್ತಿಗೆ ಇಲ್ಲಿಯೂ ಬೆಳವಣಿಗೆ ಆಯಿತು, ಇಲ್ಲಿ ಮೇಲ್ಗಡೆನೂ ಬೆಳವಣಿಗೆ ಆಗ್ತದೆ. ಮೇಲ್ಗಡೆ ಅದಷ್ಟು ಕೆಲಸ ಆದ ತಕ್ಷಣ ನಾವು ಇದರಲ್ಲಿ ಹಳೆ ಫ್ರೇಮನ್ನು ತೆಗೆದು ಮತ್ತೆ ಇದೇ ಪ್ರಕ್ರಿಯೆಯನ್ನು ಮಾಡಿದರೆ ಆಯಿತು. ಆವಾಗ ಇವುಗಳ ಕೆಲಸ ಅತೀ ವೇಗದಲ್ಲಿ ಹೋಗ್ತಾ ಇರ್ತದೆ. ಇಲ್ಲದಿದ್ದರೆ ನಾವು 3 ಫ್ರೇಮ್ 4 ಫ್ರೇಮ್ ಆದ ತಕ್ಷಣ ನಾವಿಲ್ಲಿ 8 ಫ್ರೇಮ್ಗಳು ಆಗುವ ತನಕ ಇಲ್ಲಿ ಕಾಯ್ತಾ ಇರ್ತೇವೆ, ನಮಗೆ ಜೇನು ಸಿಗುವುದಿಲ್ಲ. ಇಲ್ಲಿವರೆಗೆ ಆಗುವಾಗ ಏಪ್ರಿಲ್ ಬಂದಿರ್ತದೆ ಅಥವಾ ಮೇ ಬಂದಿರ್ತದೆ. ಆ ನಂತರ ನಾವು ಈ ಥರ ಕಟ್ ಮಾಡಿ ಮೇಲೆ ಕೊಟ್ಟು ಹೆಚ್ಚಿನ ಜೇನನ್ನು ಸಂಗ್ರಹ ಮಾಡಲಿಕ್ಕೆ ಅವುಗಳಿಗೆ ಆಗುವುದಿಲ್ಲ. ಯಾಕಂದರೆ ಏರಿ ಕಟ್ಟಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ನಾವೀಗ ವಿಡಿಯೋಗೋಸ್ಕರ ನಾವೀಗ ಈ ಇದನ್ನು ಕಟ್ ಮಾಡಿ ಕೊಡ್ತಾ ಇದ್ದೇವೆ. ಇಲ್ಲಾಂದರೆ ಈ ಕೆಲಸವನ್ನು ನಾವು ಯಾವಾಗಲೂ ನವಂಬರ್ ಲಾಸ್ಟ್ ಅಥವಾ ಜನವರಿಯಲ್ಲಿ ಮಾಡಿಬಿಡ್ಬೇಕು. ಡಿಸೆಂಬರಲ್ಲಿ ಆದರೆ ತುಂಬ ಒಳ್ಳೆಯದು, ಉತ್ತಮ. ಈ ರೀತಿಯಲ್ಲಿ ಮಾಡಿಕೊಟ್ರೆ ಈ ನೊಣಗಳೆಲ್ಲ ಇದಕ್ಕೆ ಬರ್ತವೆ. ಇನ್ನು ಬಂದು ಇದರಲ್ಲಿ ಇರುವಂತಹ ಕಡ್ಡಿ ಮೊಟ್ಟೆಗಳು ದೊಡ್ಡದಾಗುವ ತನಕ ಅದನ್ನು ರಕ್ಷಣೆ ಮಾಡ್ತವೆ. ಆನಂತರ ಹೊರಗೆ ಬರ್ತವೆ. ಹೊರಗೆ ಬಂದ ತಕ್ಷಣ ಅಲ್ಲಿ ಜೇನು ತಿನ್ನಲಿಕ್ಕೆಲ್ಲ ಹೋಗ್ತವೆ, ಬೆಳವಣಿಗೆ ಆಗ್ತದೆ. ಇದರಲ್ಲಿ ಮತ್ತೆ ಜೇನು ತುಂಬಿಸ್ತವೆ. ನೋಡಿ, ಇಲ್ಲಿ ಜೇನು ತುಂಬಿಸಿದ್ದು ಕಾಣ್ಬೋದು. ಸಣ್ಣ ರಂಧ್ರಗಳು ಇದ್ದರೂ ಸ್ವಲ್ಪ ಜೇನನ್ನು ತುಂಬಿಸಿದ್ದಾವೆ ಈ ಭಾಗದಲ್ಲಿ. ಆದ ಕಾರಣ ಇನ್ನು ಎಲ್ಲವನ್ನು ಇದರಲ್ಲಿ ತುಂಬಿಸ್ತಾ ಬರ್ತದೆ. ಮತ್ತೆ ರಾಣಿ ಮೇಲ್ಗಡೆ ಹೋಗಿ ಮೊಟ್ಟೆ ಇಡುವಂಥದ್ದು ಸ್ವಲ್ಪ ಕಡಿಮೆ. ಆನಂತರ ಇದೇ ರೀತಿಯಲ್ಲಿ ಈಗ 2 ಫ್ರೇಮಿಗೆ ನಾನು ಇಟ್ಟಿದ್ದೇನೆ. ಅದೇ ಒಂದು ಕೆಳಗಿನ ಬ್ರೂಡ್ನ ಫ್ರೇಮಿನ ಒಂದು ಏರಿಯನ್ನು ಕತ್ತರಿಸಿ ಇದು ಸಾಧಾರಣ ಒಂದು 3-4 ಫ್ರೇಮ್ಗಳಿಗೆ ಕೊಡ್ಬೋದು, ಒಂದೊಂದೇ ಇಂಚು ಗಾತ್ರದ್ದು. ನಾನು ಯಾಕಂತ ಹೇಳಿದ್ರೆ ಇದರಲ್ಲಿ ಕಟ್ ಮಾಡಲಿಲ್ಲ, ಅದು ಡ್ಯಾಮೇಜ್ ಆಗ್ತದೆ ಅಂತ ಹೇಳೋ ಉದ್ದೇಶದಲ್ಲಿ. ಇಲ್ಲದ್ರೆ ಇನ್ನೊಂದು ಫ್ರೇಮಿಗೂ ಕೊಡ್ಬೋದು. ಹಾಗೆ ತುಂಬ ಕೊಟ್ಟರು ಒಮ್ಮೊಮ್ಮೆ ಕೆಲಸ ಮಾಡೋದಿಲ್ಲ. ಯಾಕಂತ ಹೇಳಿದರೆ ಇದರ ಅದರ ಕೆಪಾಸಿಟಿಯನ್ನು ನೋಡ್ಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅದು ಸ್ಟ್ರೆಂತ್ ಹೇಗೆ ಇದೆ ಅಂತ ಹೇಳಿ. ಉದಾಹರಣೆಗೆ ನಾವು ನೋಡಿ, ಇದರಲ್ಲಿ ಈಗ ಒಂದು ಫ್ರೇಮನ್ನು ಈಗ ಮೂವ್ ಮಾಡಿದ್ದೇವೆ, ಅದರಿಂದ ರಿಮೂವ್ ಮಾಡಿದ್ದೇವೆ. ಇದರಲ್ಲಿ ಇರುವಂಥದ್ದು ಈಗ 4 ಫ್ರೇಮ್. 4 ಫ್ರೇಮ್ ಇರುವಾಗ ಮೇಲೆ 4 ಫ್ರೇಮನ್ನು ಕೊಟ್ಟರೆ ಆಗೋದಿಲ್ಲ. ಯಾಕಂದರೆ ಕೆಳಗಡೆ ಇರುವ ನೊಣಗಳೇ ಮೇಲೆ ಬರಬೇಕಾಗ್ತದೆ ಅಷ್ಟು. ಆವಾಗ ಇಲ್ಲಿ ಕೆಳಗಡೆದು ಕೆಲಸ ಕಡಿಮೆ ಆಗ್ತದೆ. ಇಲ್ಲಿ ಕೆಲಸ ಆಗದಿದ್ದರೆ ಇಲ್ಲಿ ಅಭಿವೃದ್ಧಿ ಆಗೋದಿಲ್ಲ ನಮ್ಮ ಕುಟುಂಬಗಳು. ಇದು ಕುಟುಂಬ ಅಭಿವೃದ್ಧಿ ಆಗಬೇಕು, ಜೊತೆಗೆ ನಮಗೆ ಲಾಭದಾಯಕವಾಗಿ ಸ್ವಲ್ಪ ನಮಗೆ ಜೇನನ್ನು ತಯಾರು ಮಾಡಬೇಕು ಅವುಗಳು. ಮತ್ತು ಅವುಗಳಿಗೆ ಬೇಕಾದ ರೀತಿಯಲ್ಲಿ ನಾವು ಸಪೋರ್ಟ್ ಮಾಡ್ತಾ ಹೋದರೆ, ನಾವು ಕೂಡ ಅದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡ್ತಾ ಹೋದರೆ ಆವಾಗ ಅವುಗಳು ಅತೀ ವೇಗದಲ್ಲಿ ಜೇನನ್ನು ಮಾಡಿಕೊಡ್ತವೆ. ಈಗ ನೋಡಿ, ಉದಾಹರಣೆಗೆ ಇದನ್ನು ಸ್ವಲ್ಪ ದಿವಸದಲ್ಲಿ ಏರಿಯನ್ನು ಕಟ್ಟಲಿಕ್ಕೂ ಸಾಕು. ಕೆಲವು ಸಂದರ್ಭದಲ್ಲಿ ಮೇ ಲಾಸ್ಟಲ್ಲಿ ಕಟ್ಟುವಂಥದ್ದು ಇದೆ. ನೋಡುವ, ಇದನ್ನು ಈಗ ಇಟ್ಟು ನೋಡ್ತೇನೆ ಏನಾಗ್ತದೆ ಅಂತೇಳಿ. ಕೆಲವು ನೊಣಗಳು ಕಟ್ಟುವುದಿಲ್ಲ, ಆದರೆ ಇದರಲ್ಲಿ ಇಟ್ಟು ಬಿಡುವ ನಾವು. ಇದೊಂದು ವೇಳೆ ಕಟ್ಟದಿದ್ದರೆ ಮತ್ತೆ ಜೂನ್ 1st ವೀಕಲ್ಲಿ ನಾವು ಇದನ್ನು ರಿಮೂವ್ ಮಾಡಿ ನಾವು ಒತ್ತು ಮಣೆಯನ್ನು ಇಲ್ಲಿಗೆ ಕೊಟ್ಟು, ಅಥವಾ ಈ 8 ಫ್ರೇಮಿನ ಪೆಟ್ಟಿಗೆಯಿಂದ ISI ಇದ್ದೇ 6 ಫ್ರೇಮಿನ ಪೆಟ್ಟಿಗೆ ಇದೆ, ಅದರಲ್ಲಿ ಈ ಏರಿಗಳನ್ನು ಇಟ್ಟು ಸಾಕ್ಬೋದು. ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ಸ್ವಲ್ಪ ಇದರೊಳಗೆ ಬಿಸಿ ಜಾಸ್ತಿ ನಿಲ್ಲಬೇಕಾಗ್ತದೆ. ಅವುಗಳಿಗೆ ಈಗ ಇರುವಂಥ ಬಿಸಿ ಸರಿ ಇದೆ, ಅದೇ ರೀತಿಯಲ್ಲಿ ಮಳೆಗಾಲದಲ್ಲೂ ಬಿಸಿ ನಿಲ್ಲಬೇಕಾಗ್ತದೆ. ಆದ ಕಾರಣ ಮಳೆಗಾಲದಲ್ಲಿ ಚಳಿಯ ವಾತಾವರಣ, ಮಳೆ ಎಲ್ಲ ಜಾಸ್ತಿ ಇದ್ದ ಕಾರಣ ಬಿಸಿ ಕಡಿಮೆ ಆಗ್ತದೆ ಇಲ್ಲಿ. ಆವಾಗ ನಾವು ಇಂಥದ್ದನ್ನೆಲ್ಲ ಬಳಸಿ ತುಂಬ ಜಾಗ ಖಾಲಿ ಬಿಡುವುದಕ್ಕಿಂತ ಹೀಗೆ ಸಣ್ಣ ಪೆಟ್ಟಿಗೆಯಲ್ಲಿ ಇದನ್ನು ಇಡ್ಬೋದು. ಇದರಲ್ಲಿ ಇನ್ನೊಂದು ರೀತಿಯಲ್ಲಿ ಮಾಡ್ತಾರೆ. ಈಗ ಕೆಳಗಡೆ ISI ಮಾದರಿ ಇದೆ, ಮೇಲ್ಗಡೆ ಇನ್ನೂ ಸ್ವಲ್ಪ ದೊಡ್ಡ ಫ್ರೇಮ್ಗಳನ್ನು ಇಡಬಹುದು. ಉದಾಹರಣೆಗೆ ಇಂಥ ಫ್ರೇಮ್ಗಳಲ್ಲಿ ಕೇರಳ ಮಾದರಿ ಇದ್ದು ಅಂತ ಹೇಳೋದು ಬರ್ತದೆ. ಜನತಾ ಮಾದರಿ ಹೇಳ್ತಾರೆ, ಕೇರಳ ಮಾದರಿ ಅಂತ ಹೇಳ್ತಾರೆ. ಈ ಫ್ರೇಮಿನ ಗಾತ್ರ ಸ್ವಲ್ಪ ದೊಡ್ಡದಿರ್ತದೆ.
ಆ ದೊಡ್ಡ ಗಾತ್ರದ ಒಂದು ಏರಿಯಾಗೆ ಇಂಥದ್ದನ್ನು ನಾವು ಕಟ್ಟಿಕೊಟ್ರೆ, ಆ ಫ್ರೇಮಿಗೆ ಇಂಥ ಏರಿಯನ್ನು ಕಟ್ಟಿಕೊಟ್ರೆ ಸ್ವಲ್ಪ ಜೇನು ಸಂಗ್ರಹ ಅದರಲ್ಲಿ ಜಾಸ್ತಿ ಆಗ್ತದೆ. ಅದರಲ್ಲಿ ಯಾಕಂದರೆ ಈ ಸ್ಪೇಸ್, ಅದರಲ್ಲಿ ಜಾಗ ಸ್ವಲ್ಪ ಜಾಸ್ತಿ ಇರ್ತದೆ. ಆ ಫ್ರೇಮುಗಳು ಸ್ವಲ್ಪ ಎತ್ತರವಾಗಿರ್ತವೆ. ಎಷ್ಟು ಇದರಲ್ಲಿ 350 ಗ್ರಾಮ್ ಜೇನು ತುಂಬುತ್ತದೆ, ಆದರೆ ಅದರಲ್ಲಿ ಸಾಧಾರಣ ಅರ್ಧ kg ಜೇನು ತುಂಬುತ್ತದೆ ಒಂದೇ ಫ್ರೇಮ್ನಲ್ಲಿ. ಆದ ಕಾರಣ ಇದಕ್ಕೆ ಬೇಕಾದ ಅಳತೆಯಲ್ಲಿ ಕೆಲವರು ರಚನೆ ಮಾಡಿಕೊಡುವವರಿದ್ದಾರೆ. ಅವ್ರ ಜೊತೆ ಕೇಳಿದರೆ ಅವರು ಮಾಡಿಕೊಡ್ತಾರೆ. ಇದಕ್ಕೆ ಕೇರಳ ಮಾದರಿದ್ದು ಸೂಪರನ್ನು ಇಟ್ಟು ನಾವು ಇಂಥ ದೊಡ್ಡ ಫ್ರೇಮನ್ನು ಕೊಟ್ಟು ಆ ದೊಡ್ಡ ಫ್ರೇಮಿಗೆ ಇಂಥ ಏರಿಯನ್ನು ಕಟ್ಟಿಕೊಡ್ಬೇಕು ನಾವು. ಅಷ್ಟೊತ್ತಿಗೆ ನಮಗೆ ಜೇನು ಸಂಗ್ರಹ ಸ್ವಲ್ಪ ಜಾಸ್ತಿ ಆಗ್ತದೆ. ಮತ್ತು ಮಳೆಗಾಲ ಬರುವಾಗ ಇಷ್ಟು ಇದ್ದರೆ ಉಳಿದ್ರೆ ಸಾಕಾಗ್ತದೆ. ಮತ್ತು ನಾವು ಏನು ಮಾಡಬೇಕು, ಮಳೆಗಾಲ ಬರುವಾಗ ಅಷ್ಟು ಜೇನು ತೆಗೆದ ಮೇಲೆ ಇದರಲ್ಲಿ ಈಗ ಈ ರೀತಿಯಲ್ಲಿ ಮಾಡಿದರೆ ನಾವು ಸಾಧಾರಣ 5 ಸಲ ಜೇನು ತೆಗಿಲಿಕ್ಕೆ ಆಗ್ತದೆ. ಈಗ 5 ಸಲ ಸ್ವಲ್ಪ ಕಷ್ಟ ತೆಗಿಲಿಕ್ಕೆ, 5ಕ್ಕಿಂತ 1 ಸಲ ಕೂಡ ತೆಗಿಲಿಕ್ಕೆ ಆಗಲಿಕ್ಕಿಲ್ಲ. ಇದ್ದದ್ದನ್ನು ತೆಗಿಬೇಕಷ್ಟೇ. ಯಾಕಂತ ಹೇಳಿದರೆ ಈಗ ಮೇ 15 ಹತ್ತಿರ ಬಂತು ಈಗ. ಆದ ಕಾರಣ ಇದರಲ್ಲಿ ನಾವು ಇದೇ ರೀತಿಯಲ್ಲಿ ನಾವು ಡಿಸೆಂಬರ್ ತಿಂಗಳಿಂದ ಮಾಡ್ತಾ ಬಂದರೆ ಸಾಧಾರಣ ಜನವರಿ ಲಾಸ್ಟ್ ಅಂತ ಹೇಳುವಾಗ ಈ ಜೇನು ತುಪ್ಪದ ಕೋಣೆ ಏನಿದೆ ಇದು ಇದೇ ರೀತಿಯಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಭರ್ತಿ ಆಗ್ತದೆ. ಕೆಳಗಡೆ ಈ ಬ್ರೂಡ್ ಚೆಂಬರ್ ಏನಿದೆ ಇದರಲ್ಲಿಯೂ ನೊಣಗಳ ಸಂಖ್ಯೆ ಜಾಸ್ತಿಯಾಗಿ ಅಭಿವೃದ್ಧಿಯಾಗಿ ಇಲ್ಲಿವರೆಗೂ ಫುಲ್ ಆಗ್ತಾ ಬರ್ತವೆ. ಆ ನಂತರ ಸಾಧಾರಣ ಜನವರಿ ಲಾಸ್ಟು, ಫೆಬ್ರವರಿ ಫಸ್ಟ್ ವೀಕ್ ಅಥವಾ ಫೆಬ್ರವರಿ ಅರ್ಧ ದಾಟಿದ ಮೇಲೆ ಅಥವಾ ಮಾರ್ಚ್ ಬಂದರೂ ಪರವಾಗಿಲ್ಲ, ಆವಾಗ ಇಂಥ ಚೌಕವನ್ನು ಇನ್ನೊಂದು ನಮಗೆ ಕೊಡಲಿಕ್ಕಾಗ್ತದೆ. ಇದೇ ರೀತಿಯಲ್ಲಿ ಇನ್ನೊಂದು ಚೌಕವನ್ನು ಕೊಟ್ಟು ಆವಾಗ ನಾವು ಏನು ಮಾಡಬೇಕು ಹೇಳಿದರೆ ಇಂಥ ಇದರಲ್ಲಿ ಫುಲ್ಲಾದಂಥ ಏರಿಗಳನ್ನು ಮೇಲಿನ ಬಾಕ್ಸಿಗೆ ಕೊಡಬೇಕು. ಈ ತುಪ್ಪದ ಕೋಣೆ ಇನ್ನೊಂದು ಕೊಟ್ಟ ಮೇಲೆ ನಾವು ಇನ್ನೊಂದು ಏನು ಕೊಡ್ತೇವೆ ಅದರಲ್ಲಿ ಇದನ್ನು ಇಡಬೇಕು. ಇಲ್ಲಿ ಈ ಫ್ರೇಮಿನಿಂದ ಕಟ್ ಮಾಡಿ ಕೊಟ್ಟಂತಹ ಒಂದು ಪೀಸ್ಗಳನ್ನು ನಾವು ಇದಕ್ಕೆ ಕೊಡಬೇಕು. ಯಾಕಂತ ಹೇಳಿದರೆ ಅತಿ ಹತ್ತಿರದಲ್ಲಿ ಅವುಗಳಿಗೆ ಈ ಕಡ್ಡಿ ಮೊಟ್ಟೆ ಇರುವಂತಹ ಒಂದು ಭಾಗವು ಸಿಗಬೇಕು. ಈ ಕಡ್ಡಿ ಮೊಟ್ಟೆ ಇರುವಂಥದ್ದು ಏನಿದೆ ಇವುಗಳು ಈ ಏರಿ ಯಾವಾಗಲೂ ಇದು ಅತಿ ಎತ್ತರದಲ್ಲಿ 3ನೇ ಸೂಪರ್ 4ನೇ ಸೂಪರಲ್ಲಿ ಆ ಥರ ಇಡಬಾರ್ದು. ನಾವು ಆದಷ್ಟು ಇದಕ್ಕೆ ಹತ್ತಿರವಾಗಿ ಇಡಬೇಕಾಗ್ತದೆ. ಈ ಥರ ಆವಾಗ ನಾವು ತುಪ್ಪ ಆದಂತಹ ಇಂಥ ತುಪ್ಪವೇ ಆಗಿರುವಂಥ ಕೆಲವು ಏರಿಗಳು ಸಿಗ್ತವೆ. ಆ ಏರಿಗಳನ್ನು ಮೇಲಿನ ಕೋಣೆಗೆ ವರ್ಗಾವಣೆ ಮಾಡಬೇಕು. ಆವಾಗ ನಮಗೆ ಇಳುವರಿ ಸ್ವಲ್ಪ ಜಾಸ್ತಿ ಬರ್ತದೆ. ಅವುಗಳು ಪಾಲಾಗುವಂಥದ್ದು ಕಡಿಮೆ. ಮತ್ತು ವ್ಯಾಕ್ ಶೀಟಿಗೆ ಉದಾಹರಣೆಗೆ ಒಂದು ಇದಕ್ಕೆ ವ್ಯಾಕ್ ಶೀಟ್ ಕೊಡಬೇಕಾದ್ರೂ ಸಾಧಾರಣವಾಗಿ 25ರಿಂದ 35 ರೂಪಾಯಿವರೆಗೆ ಅದರ ಕ್ರಯ ಇದೆ. ಆವಾಗ ನಮಗೆ ಆ 35 ರೂಪಾಯಿಯಷ್ಟು ಲಾಸ್ ಆಗ್ತದೆ ಒಂದು ಫ್ರೇಮಿಗೆ. ಇದೇ ರೀತಿಯಲ್ಲಿ ನಾವು ಫ್ರೇಮ್ ಇದರಲ್ಲಿ 7 ಕೂತ್ಕೊಳಿಸಬೇಕಾಗ್ತದೆ. 7 ಕೂತ್ಕೊಳಿಸುವಾಗ ನಮಗೆ ಸ್ವಲ್ಪ ಹಣದ್ದು ಖರ್ಚು ಸ್ವಲ್ಪ ಜಾಸ್ತಿ ಬರ್ತದೆ, ಹೆಚ್ಚು ಹಣ ಬೇಕಾಗ್ತದೆ. ಉದಾಹರಣೆಗೆ ಒಂದು ಪೆಟ್ಟಿಗೆ ಇದ್ದರೆ ಕಡಿಮೆ, ತುಂಬ ಪೆಟ್ಟಿಗೆಗಳ ಸಂಖ್ಯೆ ಜಾಸ್ತಿ ಆದ ಹಾಗೆ ನಮಗೆ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗ್ತವೆ. ನಾವು ಆದಷ್ಟು ಖರ್ಚುಗಳನ್ನು ಕಡಿಮೆ ಮಾಡಿಕೊಂಡು ಬಂದು ಅವುಗಳ ಏರಿಯನ್ನೇ ನಾವು ಕಟ್ಟು ಮಾಡಿಕೊಟ್ರೆ ಕೃತಕ ಕೊಡುವುದಕ್ಕಿಂತಲೂ ಅವುಗಳ ಏರಿಯನ್ನೇ ನಾವು ಕೊಡ್ತಾ ಬಂದಲ್ಲಿ ಇದು ಅತೀ ಸುಲಭವಾಗಿ ಸರಳ ರೀತಿಯಲ್ಲಿ ನಾವು ಮಾಡಿದ ಹಾಗೂ ಆಗ್ತದೆ. ಮತ್ತು ಅವುಗಳಿಗೂ ಅವುಗಳದ್ದೇ ಆದ ಏರಿ ಕೊಡುವಾಗ ಅವುಗಳಿಗೆ ಖುಷಿಯಿಂದ ಅವುಗಳು ಕೆಲಸ ಮಾಡ್ತವೆ. ನಮಗೆ ಖರ್ಚು ಕೂಡ ಕಡಿಮೆ ಆಗ್ತಾ ಬರ್ತದೆ. ಇದೇ ರೀತಿಯಲ್ಲಿ 3 ಫ್ರೇಮ್ವರೆಗೂ ಇಡ್ಬೋದು. 3 ಫ್ರೇಮ್ನಲ್ಲೂ ಕೆಲಸ ಮಾಡ್ತವೆ. ಅಂದರೆ ತುಂಬ ಸೆಕೆ ಮಳೆ ಇಲ್ಲ ಅಂತೇಳಿ ಆದಮೇಲೆ ನಾವು ಒಂದು ಫ್ರೇಮ್ ಸೂಪರನ್ನು ತೆಗಿಬೇಕಾಗ್ತದೆ. ಒಂದು ಸೂಪರಿನ ಏನು ಫ್ರೇಮ್ಗಳಿದ್ದಾವೆ ಅದನ್ನು ಎಲ್ಲ ತೆಗಿಬೇಕಾಗ್ತದೆ. 2 ಸೂಪರನ್ನು ಉಳಿಸ್ಕೊಂಡು ಬಂದರೆ ಸಾಕಾಗ್ತದೆ. ಒಂದು ಫ್ರೇಮ್ನಲ್ಲಿ ಸಾಧಾರಣವಾಗಿ 350 ಗ್ರಾಮ್ಸ್ ಜೇನು ತುಂಬುತ್ತದೆ. ಇದರಲ್ಲಿ ಈಗ 300 ಗ್ರಾಮ್ಸ್ ಇರ್ಬೋದು. ಯಾಕಂದರೆ ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ಆದ ಕಾರಣ ಇದರಲ್ಲಿ ಈಗ 300 ಗ್ರಾಮ್ಸ್ ಜೇನು ಇರ್ಬೋದು. 350 ಗ್ರಾಮ್ಸ್ ಜೇನು ತುಂಬುತ್ತದೆ. ಇನ್ನೊಮ್ಮೆ ಇದನ್ನು ಕತ್ತರಿಸಿ ತೆಗೆದ ಮೇಲೆ, ಈ ಜೇನನ್ನು ಹೀಗೆ ಕತ್ತರಿಸಿ ತೆಗೆದ ಮೇಲೆ ಮಿಷನಲ್ಲಿ ಇಟ್ಟು ಮಿಷನಲ್ಲಿ ತೆಗಿಲಿಕ್ಕಾಗ್ತದೆ. ಆ ತೆಗೆದ ಮೇಲೆ ಮತ್ತೆ ಇದನ್ನು ಇನ್ನೊಮ್ಮೆ ನಾವು ಹೀಗೆ ಇಟ್ಟ ಮೇಲೆ ಅವುಗಳು ಏನು ಮಾಡ್ತವೆ ಕೇಳಿದರೆ ಈ ರಂಧ್ರವನ್ನು ಇನ್ನೂ ಸ್ವಲ್ಪ ಉದ್ದಗೆ ಎಳಿತವೆ. ಆವಾಗ ಇಷ್ಟು ದಪ್ಪ ರೀತಿಯಲ್ಲಿ ಇಲ್ಲಿ ಇಷ್ಟು ದಪ್ಪ ತರ್ತವೆ. ಹೊರಭಾಗಕ್ಕೆ ಚಾಚಿಕೊಂಡು ಹೀಗೆ ಇಷ್ಟು ಹೊರಗಡೆ ತರ್ತವೆ ಎರಡೂ ಭಾಗದಲ್ಲಿ. ಆವಾಗ ನಮಗೆ ಸಾಧಾರಣ ಒಂದು ಅರ್ಧ kgಗೆ ಹತ್ತಿರ ನಮಗೆ ಜೇನು ಸಿಗ್ತದೆ ಅದರಲ್ಲಿ. ಈಗ ಒಮ್ಮೆಗೆ ಈ ರೀತಿ ಮಾಡಲಿಕ್ಕೆ ಆಗುದಿಲ್ಲ. ಇದು ಒಮ್ಮೆದು ಜೇನು ತೆಗೆದ ಮೇಲೆ ಮಾಡಬೇಕು. ಇದೀಗ ಜೇನು ತೆಗಿಲಿಕ್ಕೆ ಆಗುದಿಲ್ಲ, ಯಾಕಂದರೆ ಇದು ಅಲಗಾಡ್ತಾ ಇದೆ. ಈಗ ಇದು ಸ್ವಲ್ಪ ಗಟ್ಟಿ ಮಾಡಬೇಕು. ಗಟ್ಟಿ ಮಾಡಿ ಅವುಗಳು ಈಗ ಎಲ್ಲ ಬೀಳದಂತೆ ಗಟ್ಟಿ ಮಾಡ್ತವೆ. ಆನಂತರ ರಬ್ಬರ್ ಬ್ಯಾಂಡನ್ನು ತೆಗಿಬಹುದು. ಈ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಹೋದರೆ ನಮ್ಮ ಜೇನು ಕುಟುಂಬಗಳು ತುಂಬ ಅಭಿವೃದ್ಧಿ ಹೊಂದುತ್ತವೆ. ಹಾಗೆ ನಾವು ಕೂಡ ಸ್ವಲ್ಪ ಅಭಿವೃದ್ಧಿ ಜಾಸ್ತಿ ಹೊಂದ್ತಾ ಹೋಗ್ತೇವೆ. ಯಾಕಂತೇಳಿ ಜೇನಿನ ಇಳುವರಿ ಎಷ್ಟು ಜಾಸ್ತಿ ಆಯಿತು ಅಷ್ಟು ಜೇನು ಕೃಷಿಕರಿಗೆ ಒಳ್ಳೆಯದು. ನಾವು ಇದು ತುಪ್ಪದ ಕೋಣೆಯನ್ನು ನಾವು ಈ ರೀತಿಯಲ್ಲಿ ಕೊಡದೆ ನಾವು ಇದನ್ನು ಯಾವಾಗಲೂ ನೋಡ್ತಾನೆ ಇದ್ದರೆ, ಉದಾಹರಣೆಗೆ ಇಲ್ಲಿವರೆಗೆ ಇದು ಇರುವುದಿಲ್ಲ, ಕೆಲವು ಇದನ್ನು ಕೊಡುವುದಿಲ್ಲ ಕೆಲವರು. ಈಗ 4 ಫ್ರೇಮ್ ಇದೆ, 5ನೇ ಫ್ರೇಮನ್ನು ನಾನು ಇಟ್ಟಿದ್ದೇನೆ,
ಇನ್ನೂ ಬಂದಿಲ್ಲ ಇಲ್ಲಿಗೆ ಅಂತ ಹೇಳ್ತಾರೆ. ಅಥವಾ 5 ಫ್ರೇಮ್ ಆದ ತಕ್ಷಣ 6, 7, 8ರವರೆಗೆ ಫ್ರೇಮ್ ಇಡ್ತಾರೆ. ಇದರಲ್ಲಿ 8 ಫ್ರೇಮ್ ಇಡ್ಲಿಕ್ಕೆ ಆಗ್ತದೆ. ಕೆಲವರು 7 ಫ್ರೇಮ್ ಇಡ್ತಾರೆ. ಯಾಕಂತ ಹೇಳಿದರೆ ಇದು ತುಂಬ ಟೈಟ್ ಆಗ್ತದೆ, ಇದು ಎತ್ತಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿ ಕೆಲವರು 7 ಇಡ್ತಾರೆ, ಕೆಲವರು 8 ಇಡ್ತಾರೆ. 8 ಇಡ್ಲಿಕ್ಕೂ ಬರ್ತದೆ ಇದರಲ್ಲಿ. ಆವಾಗ ನಾವು ಇದನ್ನು ಫುಲ್ಲು ಮಾಡ್ತಾ ಇದನ್ನು ಹೋದರೆ ಏಪ್ರಿಲ್ವರೆಗೂ ನಾವು ಫುಲ್ಲು ಮಾಡ್ತಾನೆ ಹೋಗಬೇಕಾಗ್ತದೆ ತಡವಾಗಿ ಪಾಲು ಮಾಡಿದರೆ. ಒಂದು ವೇಳೆ ನಾವು ಡಿಸೆಂಬರಲ್ಲೇ ಪಾಲು ಮಾಡಿ, ನವಂಬರು ಡಿಸೆಂಬರಲ್ಲಿ ನಾವು ಪಾಲು ಮಾಡಿದರೆ ಆವಾಗ ಈ ಸಮಸ್ಯೆ ಇಲ್ಲ, ಇದು ಫುಲ್ ಆಗ್ತದೆ, ಮೇಲ್ಗಡೆ ನೊಣಗಳು ಬರ್ತವೆ. ನಾವು ಅತಿ ಲೇಟಾಗಿ ಪಾಲು ಮಾಡಿದರೆ, ಉದಾಹರಣೆಗೆ ಜನವರಿಯ ನಂತರ ಜನವರಿ ಫೆಬ್ರವರಿಯಲ್ಲಿ ಪಾಲು ಮಾಡಿದರೆ ಆವಾಗ ನಾವು ಈ ರೀತಿಯ ಒಂದು ಕೆಲಸಗಳನ್ನು ಕೊಡಬಾರ್ದು ಅವುಗಳಿಗೆ. ಇದನ್ನು ಆದಷ್ಟು ಅವುಗಳಿಗೆ ಜಾಗ ಕಡಿಮೆ ಆಗುವ ಹಾಗೆ ನಾವು ಮಾಡಿ, ಈ ರೀತಿಯಲ್ಲಿ ಮಾಡಿ ನಾವು ಇದನ್ನು ಈ ನೊಣಗಳಿಗೆ ಇಲ್ಲಿ ಈ ಕಡೆ ಹೋಗಲಿಕ್ಕೆ ಜಾಗ ಇಲ್ಲ ಅಂತೇಳಿ ಆದಮೇಲೆ ಅವುಗಳು ಮೇಲ್ಮುಖವಾಗಿ ಬರಲೇಬೇಕು. ಆದ ಕಾರಣ ನಾವು ತುಪ್ಪದ ಕೋಣೆಯನ್ನು ಕೊಟ್ಟು ಇದರ ಒಂದು ಫ್ರೇಮನ್ನು ತೆಗೆದು ಇದಕ್ಕೆ ಕೊಡಬೇಕು. ಅಥವಾ ಕೆಲವು ಸಂದರ್ಭದಲ್ಲಿ ಇದು ತುಂಬ ವೀಕಾಗಿ ಇದೆ ಕಾಲೋನಿ, ಇದರಲ್ಲಿ ಬರೀ ಈಗ 4 ಫ್ರೇಮು ಮಾತ್ರ ಇರೋದು, ಇದರಿಂದ ಒಂದು ಫ್ರೇಮನ್ನು ತೆಗೆದು ಮೇಲೆ ಕೊಟ್ಟರೆ ಇವುಗಳಿಗೆ ಕಡಿಮೆ ಆಗ್ಬೋದು ಎಂಬ ದೃಷ್ಟಿ ಇದ್ದರೆ ಒಂದು ವೇಳೆ ಇದು ಇದೇ ರೀತಿ ಇಡ್ಬೋದು. ವ್ಯಾಕ್ ಶೀಟ್ ಇಟ್ಕೊಂಡು ಹಾಕಿ ಇದಕ್ಕೆ ತುಪ್ಪದ ಕೋಣೆಗೆ ಇದರಿಂದ ಒಂದು ಏರಿಯನ್ನು ಕೊಡುವುದಲ್ಲ. ಬೇರೆ ಯಾವುದೋ ಒಂದು ಪೆಟ್ಟಿಗೆಯಲ್ಲಿ ನಾವು ಕೆಲಸ ಮಾಡ್ತಾ ಇರುವಾಗ, ಅಂದರೆ ತುಂಬ ಪೆಟ್ಟಿಗೆಗಳು ಇದ್ದರೆ ಅಲ್ಲಿ ಒಂದು ಫ್ರೇಮ್ನಲ್ಲಿ ಕಟ್ ಮಾಡುವಾಗ ನಮಗೆ 4-5 ಪೀಸ್ಗಳು ಮಾಡಲಿಕ್ಕೆ ಆಗ್ತದೆ. ಆವಾಗ ಇದಕ್ಕೆ ಆ ಪೆಟ್ಟಿಗೆಗೆ ಒಂದು 2-3 ಕೊಟ್ಟು ಆ ಒಂದು 2 ಪೀಸನ್ನು, ಉದಾಹರಣೆಗೆ ಯಾವುದೋ ಒಂದು ಪೆಟ್ಟಿಗೆ ಪೀಸ್ ಅಂತ ಇಟ್ಕೊಳ್ಳುವ, ಇದು ಆವಾಗ ತಂದು ಇದಕ್ಕೆ ನಾವು ಕೊಡಬೇಕು, ಇದರಿಂದ ತೆಗಿಬಾರ್ದು. ಆವಾಗ ಇಲ್ಲಿ ಇದೊಂದು ಎಕ್ಸ್ಟ್ರಾ ಇದಕ್ಕೆ ಬೋನಸ್ ಆಗಿ ಇದಕ್ಕೆ ಸಿಕ್ಕಿದಾಗೆ ಆಗ್ತದೆ. ಪ್ಲಸ್ ಅಲ್ಲಿ ಆ ಪೆಟ್ಟಿಗೆಯಲ್ಲಿ ಎಲ್ಲ ಪೀಸ್ಗಳನ್ನು ಇಟ್ಟರು ಕೆಲಸ ಮಾಡೋದಿಲ್ಲ. ಅದಕ್ಕಾಗಿ ನಾವು ಒಂದು ಪೀಸು ಅಥವಾ 2 ಪೀಸಲ್ಲಿ ಇದಕ್ಕೆ, ಒಂದು ಪೀಸ್ ಇದಕ್ಕೆ ಅಥವಾ ಇನ್ನೊಂದು ಫ್ರೇಮ್ ಇನ್ನೊಂದು ಪೀಸನ್ನು ಕೊಟ್ಟು 2 ಫ್ರೇಮನ್ನು ತಂದು ಇದಕ್ಕೆ ನಾವು ಕೊಟ್ಟರೆ ಆಯ್ತು ಈ ರೀತಿಯಲ್ಲಿ. ಆವಾಗ ಇವುಗಳ ಕೆಲಸ ಇಲ್ಲಿ ಫಾಸ್ಟಾಗಿ ಆಗ್ತದೆ. ಜೊತೆಗೆ ಜೇನು ಕುಟುಂಬ ಗಟ್ಟಿಯಾದ ಹಾಗೆ ಜೇನು ಕೋಣೆ ಕೂಡ ನಮಗೆ ಇಲ್ಲಿ ಬಲಿಷ್ಠವಾಗ್ತಾ ಹೋಗ್ತದೆ. ಜೇನು ಕೋಣೆ ಅಂತ ಹೇಳಿದ್ರೆ ಜೇನು ಕೋಣೆಯಲ್ಲಿರುವ ತುಪ್ಪ, ಇಲ್ಲಿ ಈ ಕೋಣೆಗಳು ಜಾಸ್ತಿ ಆಗ್ತಾ ಹೋಗಬೇಕು. ಯಾಕಂತ ಹೇಳಿದ್ರೆ ಈಗ ಒಂದು ಫ್ರೇಮು, ಸ್ವಲ್ಪ ದಿವಸದಲ್ಲಿ ಇನ್ನೊಂದು 2, ಆವಾಗ ಇದರ ಒಂದು ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಗ್ತದೆ ತುಪ್ಪದ ಕೋಣೆಯದ್ದು. ನಮಗೆ ತುಪ್ಪದ ಕೋಣೆಯದ್ದು ಯಾವಾಗಲೂ ಸ್ಟ್ರೆಂತ್ಗಳು ಸ್ವಲ್ಪ ಜಾಸ್ತಿ ಬೇಕು. ಅದು ಒಮ್ಮೆಲೆ ನಮಗೆ ಇಲ್ಲಿವರೆಗೆ ಇಟ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನೊಣಗಳ ಸಂಖ್ಯೆಯ ಮೇಲೆ ಅವಲಂಬಿತವಾಗಿ ಇರ್ತದೆ. ಆದ ಕಾರಣ ಈ ಕೆಲಸವನ್ನು ಆದಷ್ಟು ಡಿಸೆಂಬರ್ ಜನವರಿಯಲ್ಲಿ ಮಾಡಿದರೆ ಒಳ್ಳೆಯದು. ಈಗ ಮಾಡಿದರೆ ಹೆಚ್ಚು ಇದಕ್ಕೆ ಜೇನು ತುಂಬಿಸುವಂಥದ್ದು ಕಡಿಮೆ, ಇದಕ್ಕೆ ಹೆಚ್ಚು ತುಂಬಿಸ್ಲಿಕ್ಕೆ ಇಲ್ಲ. ಯಾಕಂತ ಹೇಳಿದರೆ ಇದು ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಇದೆ. ಆದ ಕಾರಣ ಇನ್ನು ಸಣ್ಣ ಬಾಕ್ಸಲ್ಲಿ ನಾನು ಇಡ್ತೇನೆ. ಆದ ಕಾರಣ ಇದಕ್ಕೆ ಸಮಸ್ಯೆ ಬರುವುದಿಲ್ಲ ಏನು. ಅದು ಹೆಚ್ಚು ಇದರಲ್ಲಿ ಜೇನು ನಿರೀಕ್ಷೆ ಮಾಡುವ ಹಾಗೆ ಇಲ್ಲ, ಇದರಲ್ಲಿ ಜೇನು ಹೆಚ್ಚು ಸಿಗಲಿಕ್ಕಿಲ್ಲ, ಇದ್ದ ಜೇನನ್ನು ತೆಗಿಬೋದು ಅಷ್ಟೇ. ಅದೇ ಈ ರೀತಿಯಲ್ಲಿ ನಾವು ಮಾಡ್ತಾ ಹೋದರೆ ನಮಗೆ ತುಂಬ ಜೇನನ್ನು ತೆಗಿಬೋದು. ಉದಾಹರಣೆಗೆ ಈ ಒಂದು ಸೂಪರ್ ನಾವು ಹೇಗೆ ಕೊಡ್ತೇವೋ ಜೇನು ತುಪ್ಪದ ಕೋಣೆ, ಅದೇ ರೀತಿಯಲ್ಲಿ ಮತ್ತೊಂದು ಕೊಡ್ಬೋದು. 3 ಸೂಪರ್ಗಳನ್ನು ಕೊಡುವಾಗ ಕನಿಷ್ಠ ಪಕ್ಷ ಒಂದರಲ್ಲಿ 300 ಗ್ರಾಮ್ಸ್ ಬಂದರೂ ಕೂಡ ಇದರಲ್ಲಿ 7 ಫ್ರೇಮುಗಳಿರ್ತವೆ. ಇದರಲ್ಲಿ 2 kg ಒಂದರಲ್ಲಿ ಬಂದರೂ ಕೂಡ ನಾವು 3 ತುಪ್ಪದ ಕೋಣೆ ಇರುವಾಗ ನಮಗೆ ಒಂದು 6 kg ಬರ್ತದೆ. 6 ಅಂದರೆ ಒಮ್ಮೊಮ್ಮೆ 6 ಬರುವುದಿಲ್ಲ, ಸ್ವಲ್ಪ ಕಡಿಮೆ ಬರ್ತದೆ. ಯಾಕಂತ ಹೇಳಿದರೆ ಕೆಳಗಿನ ಕೋಣೆಯಲ್ಲಿ ಸ್ವಲ್ಪ ಜಾಸ್ತಿ ಮಾಡಿರ್ತವೆ, ಮೇಲಿನ ಕೋಣೆಯಲ್ಲಿ ಸ್ವಲ್ಪ ಕಡಿಮೆ, ಇನ್ನು ಮೇಲಿನ ತುಪ್ಪದ ಕೋಣೆಯಲ್ಲಿ ಫುಲ್ ಮಾಡಿರುವುದಿಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ. ಆದ ಕಾರಣ 4.5 ರಿಂದ 5 kg ಜೇನು ಆರಾಮ್ಸೆ ನಾವು ತೆಗಿಲಿಕ್ಕೆ ಆಗ್ತದೆ. ನಮಗೆ 6 kg ಜೇನನ್ನು ನಮಗೆ 4-5 ಸಲ ತೆಗಿಬೇಕಾಗಿಲ್ಲ. ನಮಗೆ ನಿಜವಾಗಿ ಆದರೆ ಒಂದು 2 ಸಲ ಅಥವಾ 3 ಸಲ ತೆಗಿಲಿಕ್ಕೆ ಸಿಕ್ಕಿದ್ರೆ ಸಾಕು. ಇಡೀ ಬೇಸಿಗೆಯಲ್ಲಿ ಫೆಬ್ರವರಿಯ ನಂತರ ಮಾರ್ಚ್, ಏಪ್ರಿಲ್, ಮೇವರೆಗೆ 2 ಸಲ ಅಥವಾ 3 ಸಲ ತೆಗಿಲಿಕ್ಕೆ ಸಿಕ್ಕಿದ್ರೆ ಸಾಕು. ಆವಾಗ ಸಾಧಾರಣವಾಗಿ ಒಂದು ಎವರೇಜು ಒಂದು 12 kg ಅದು ಸಿಗ್ತದೆ. ಈ ರೀತಿ ಮಾಡದಿದ್ರೆ ನಮಗೆ ಹೆಚ್ಚು ಜೇನು ಬರುವುದಿಲ್ಲ. ಬರೀ ಒಂದು ಪೆಟ್ಟಿಗೆಯನ್ನು ಇಟ್ಟುಕೊಂಡಿದ್ದೇನೆ ನಾನು ಅಂತ ಹೇಳ್ಬೋದು ಅಷ್ಟೇ ಹೊರತು, ಅಥವಾ ಹವ್ಯಾಸಕ್ಕೋಸ್ಕರ ಇದನ್ನು ಮಾಡ್ಬೋದೇ ಹೊರತು ನಮಗೆ ಜೇನಿನ ಇಳುವರಿ ಇದರಿಂದ ಬರುವುದಿಲ್ಲ. ಇದರಲ್ಲಿ ನಮಗೆ ಜೇನಿನ ಇಳುವರಿ ಬರಬೇಕು, ಅವುಗಳು ಉಳಿಬೇಕು ಅಂಥೇಳಿ ಆದರೆ ನಾವು ಇಂಥ ಒಂದು ಮೆಥಡನ್ನು ಯೂಸ್ ಮಾಡ್ತಾ ಬಂದರೆ ಒಳ್ಳೆಯದು. ನಮಗೆ ಹೆಚ್ಚು ಜೇನನ್ನು ಇದರಿಂದ ಪಡೀಲಿಕ್ಕೆ ಆಗ್ತದೆ. ಒಂದು ವೇಳೆ ನಮಗೆ ಈ ಒಂದು ತುಪ್ಪದ ಕೋಣೆ ಇದ್ದರೂ ಸಾಕು, 2 kg ಅಷ್ಟು ಒಮ್ಮೆ ತೆಗೆಯುವಾಗ ಸಿಗ್ತದೆ. ಒಂದು 3 ಅಥವಾ 4 ಸಲ ಹೇಗೂ ತೆಗಿಲಿಕ್ಕೆ ಆಗ್ತದೆ. ಎಷ್ಟು ಬೇಸಿಗೆ ಅಥವಾ ಎಂಥ ಮಳೆ ಬಂದರೂ ಕೂಡ, ಸಾಧಾರಣವಾಗಿ ಬೇಸಿಗೆಯಲ್ಲಿ ಮಧ್ಯೆ ಮಧ್ಯೆ ಮಳೆ ಕೊಟ್ಟರು ಸಾಧಾರಣವಾಗಿ ಒಂದು 3 ಸಲ ಹೇಗೂ ತೆಗಿಬೋದು. ತಿಂಗಳಿಗೆ ಒಮ್ಮೆ ತೆಗೆದ್ರು 3 ಸಲ ತೆಗಿಲಿಕ್ಕೆ ಸಿಗ್ತದೆ. 6 kg ಅಂತೂ ಸಿಗ್ತದೆ. ಎಷ್ಟು ಕನಿಷ್ಠ ಪೆಟ್ಟಿಗೆ ಅಂತ ಹೇಳಿದ್ರು ಒಂದು 6 kg ತೆಗಿಲಿಕ್ಕೆ ಸಿಗ್ತದೆ. ಕೆಲವು ಪೆಟ್ಟಿಗೆಯಲ್ಲಿ ಆಗದೇ ಇರ್ಬೋದು, 2 kg ಸಿಗುವಂಥದ್ದು ಇದೆ ಪೆಟ್ಟಿಗೆ, ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೊಂದರಲ್ಲಿ ಸ್ವಲ್ಪ ಜಾಸ್ತಿ ಬರ್ತದೆ.
ಈ ರೀತಿಯ ನಾವು ಒಂದು ಸಪೋರ್ಟು ಮಾಡ್ತಾ ಹೋದರೆ ಈ ನೊಣಗಳಿಗೆ ಈ ರೀತಿಯ ಕ್ರಮ ಅನುಸರಿಸಿಕೊಂಡು ಹೋದರೆ ನಿಮಗೆ ಖಂಡಿತವಾಗಲಿ ಒಂದು 12-13 kg ಜೇನು ತೆಗಿಲಿಕ್ಕೆ ಏನೂ ಸಮಸ್ಯೆ ಬರುವುದಿಲ್ಲ. ಆರಾಮ್ಸೆ ಅಷ್ಟು ಜೇನು ತೆಗಿಲಿಕ್ಕೆ ಬರ್ತದೆ. ಆ ನಂತರ ನಾವು ಇದನ್ನು ಈಗ ಜೇನು ಒಂದೊಂದು ಕೈಯಲ್ಲಿ ಸ್ವಲ್ಪ ಜೇನು ಸ್ವಲ್ಪ ಅಂಟಿಕೊಂಡಿದೆ, ಆದ ಕಾರಣ ಇಲ್ಲಿ ಇರುವೆಗಳು ಬರ್ತವೆ. ಈ ಜೇನು ಪೆಟ್ಟಿಗೆಗೆ ಈಗ ಮಳೆಗಾಲ ಹತ್ತಿರ ಬರುವಾಗ ನಾವು ಆದಷ್ಟು ಕವರನ್ನು ಮಾಡಬೇಕು. ಒಂದು ಸ್ವಲ್ಪವೂ ನೀರು ಬೀಳದ ಹಾಗೆ ಮಾಡಬೇಕು. ಈಗ ಈ ಬಾಕ್ಸಿಗೆ ನಾವು ಬರೀ ಮುಚ್ಚಳ ಮಾತ್ರ ಇಟ್ಟಿದ್ದೇನೆ ನಾನು, ಇಲ್ಲಿ ಹೆಚ್ಚು ಸಮಸ್ಯೆ ಇಲ್ಲ ಅಂತೇಳಿ. ಇಲ್ಲಿ ನೋಡಿ ಸ್ವಲ್ಪ ನೆರಳು ಕೂಡ ಇದೆ ಮರಗಿಡದ್ದು, ಇದರಲ್ಲಿ ನೀರು ಕೂಡ ಯಾವುದು ಹಾಕಲಿಲ್ಲ, ಇದಕ್ಕೆ ಅಷ್ಟು ಉಪದ್ರ ಇಲ್ಲ ಇರುವೆಗಳದ್ದು. ಆದರೂ ಕೂಡ ನಾವು ಇದಕ್ಕೆ ಬೌಲನ್ನು ಇಡುವಂಥದ್ದು ಅಥವಾ ಏನಾದರೂ ಆಯಿಲ್ ಹಚ್ಚುವಂಥದ್ದು ಈ ಕಂಬಕ್ಕೆ, ಆ ಥರ ಮಾಡಿದರೆ ಇರುವೆಗಳ ಕಾಟದಿಂದ ರಕ್ಷಣೆ ಮಾಡಿಕೊಂಡು ನಮ್ಮ ಕುಟುಂಬವನ್ನು ಉಳಿಸ್ಕೊಳ್ಬೋದು.